ನೀಟಾಗಿ ಒಂದು ಆರ್ಡ್ರಲ್ಲಿ ಇಟ್ಟಿದ್ದಾರೆ ಎಲ್ಲನೂ. ಎಣ್ಣೆಗಾಯಿ ಮಾಡಿದ್ದಾರೆ ಸರ್, ವರ್ಲ್ಡ್ ಫೇಮಸ್ ನಿಮ್ಮಲ್ಲಿ. ಫೇಮಸ್. ಅದಕ್ಕೆ ನಾನು ಎರಡು ಹಾಕೊಂಡ್ಬಿಡ್ತೀನಿ. ಅಗಸೆ ಚಟ್ನಿ ಅಂತ ಹಾರ್ಟ್ಗೆ ಒಳ್ಳೇದು. ಫುಲ್ಲಿ ನ್ಯೂಟ್ರಿಷನ್ ಮೆನು, ವೆರಿ ಹೆಲ್ದಿ. KDC ಎಕ್ಸ್ಪ್ರೆಸ್ ಸಂಸ್ಥೆಯವರಿಗೆ ನಾವು ಅಭಿನಂದನೆ ಹೇಳೋ ಸಮಯ. ಹೊಸದೊಂದು ಪ್ರಯೋಗ ಶುರು ಆಗ್ತಾ ಇದೆ ಸ್ನೇಹಿತರೆ. ಅಂದ್ರೆ ಇದರಲ್ಲಿ ಪೇಷಂಟಿಗೆ ಗೊತ್ತಾಗಲ್ಲ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ. ನಾವು ಏನ್ ಹೇಳ್ತೇವೆ ಅದನ್ನ ಜಸ್ಟ್ ಅವ್ರು ಫಾಲೋ ಮಾಡ್ತಾರೆ. ಓಕೆ. ಮತ್ತೆ ಖುಷಿ ಆಗ್ತಿರ್ತದೆ, ನೋವಾಗಲ್ಲ. ಆಗಲ್ಲ. ಇದೇನಾ ಮೇಡಮ್? ಹೌದು ಸರ್, ನಗಿಸುವ ಮಷೀನ್. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಮಸ್ಯೆ. ಯಾಕಂದ್ರೆ ಒಂದು ಚಾಕ್ಲೇಟು, ಜಂಕ್ ಫುಡ್, ಹಾಳು ಮುಳು ತಿನ್ನೋದು, ಹೆಲ್ದಿ ಫುಡ್ ಅಂತೂ ತಿನ್ನೋದೇ ಇಲ್ಲ. ಅದು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಐಸ್ ಕ್ರೀಮ್ ಅಂತ ನೋಡಿ ಅವ್ನು ಆಗ್ತಾ ಇದ್ದಾನೆ. ಹೆಂಗೆ ಖುಷಿ ಆಗ್ತಾ ಇದೆ ಆಲ್ರೆಡಿ. ಸಿಟಿಯಲ್ಲಿರೋ ಮಕ್ಕಳಲ್ಲಿ ಯಾರು ತುಂಬಾ ತಂದೆ ತಾಯಿ ಕೇರ್ ತಗೊಂತಾರೆ, ಬ್ರಷ್ ಮಾಡಿಸ್ತಾರೆ, ಎಲ್ಲ ಮಾಡಿದ್ರು ಹೈಯೆಸ್ಟ್ ಪ್ರಾಬ್ಲಮ್ ಇರೋದು ಇಲ್ಲಿ. ಅರೌಂಡ್ 10 years 12 years 13 years ಗೆ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ. ಸೊ ಆ ಟೈಮಿಗೆ ಅದನ್ನ ಟ್ಯಾಕಲ್ ಮಾಡೋದು ಬೆಟರ್ ಅದರ್ ದೆನ್ ಗೋಯಿಂಗ್ ಫಾರ್ ಸರ್ಜಿಕಲ್ ಪಾರ್ಟ್. ಚುಚ್ತಾ ಇದ್ದಾನೆ, ಬಟ್ ಅವನಿಗೆ ಆಗ್ತಾ ಇಲ್ಲ. ಇಟ್ ಈಸ್ ಬ್ಲೀಡಿಂಗ್ ಎಲ್ಲ ಆಗ್ತಾ ಇದೆ, ಬಟ್ ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ. ವೈದ್ಯೋ ನಾರಾಯಣೋ ಹರಿ, ವೈದ್ಯೋ ನಾರಾಯಣೋ. ಶ್ರೀಧರ್ ಅಂತ ಬೇಸಿಕಲಿ ಆರ್ಕಿಟೆಕ್ಟ್. ಈಗ ತುಳಸಿ ಮಠ ಅಂತ ರಾಘವೇಂದ್ರ ಸ್ವಾಮಿ ಮಠ ನಡೆಸ್ತೀರಿ. ತಮ್ಮ ಏಜ್? ನಾನು ಐ 60 in December. ನಾವು 60 ವರ್ಷ. ಓಕೆ. ತಮ್ಮ ಹಲ್ಲು ಸಮಸ್ಯೆ ಇತ್ತು? ಅಂದರೆ ಕಾಲಾನಂತರ ಅದನ್ನು ಕೆಲವೆಲ್ಲ ಹಲ್ಲು ವೀಕ್ ಆಗಿರ್ತಲ್ಲ, ಸೊ ಅದೆಲ್ಲ ಇಲ್ಲಿ ಬಂದು ತೋರಿಸ್ಕೊಂಡು ಯಾವ್ಯಾವುದು ಉಳಿಸ್ಕೋಬೋದು ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡಿದ್ದಾರೆ. ಸೊ ಯಾವ್ಯಾವುದು ತೀರಾ ಅದನ್ನು ತೆಗಿಲೇಬೇಕು ಅನ್ನೋದೇನಿದೆ ಅದನ್ನು ತೆಗೆದಿದೆ. ಏನಾಯ್ತು ಅಂದರೆ 60 ವರ್ಷ ಆದಾಗ ಸಹಜವಾಗಿ ಆಗುತ್ತೆ ಇವೆಲ್ಲ ಸಮಸ್ಯೆ, ಅಥವಾ ಏನಾಯ್ತು ನಿಮ್ಮ ಹಲ್ಲಿಗೆ? ಇಲ್ಲ, ಅದು ವಯೋಸಹಜವಾಗಿ ಅದೆಲ್ಲ ಹಾಗೆ ಆಗುತ್ತೆ. ಮೇ ಬಿ ಟೆಕ್ನಿಕಲ್ ಆಗಿ ಅದನ್ನು ನೋಡ್ಕೊಳ್ಳೋ ಅಂಥದ್ದು ನಮ್ಗೆ ಇನ್ನೂ ನಾಲೆಡ್ಜ್ ಬಂದಿಲ್ಲ ಅನಿಸುತ್ತೆ. ಇಲ್ಲ ಎಲ್ಲರ ಹಲ್ಲು ಗಟ್ಟಿಯಾಗೇ ಇರುತ್ತೆ. ಎರಡನೇದು, ನಾವು ಗಟ್ಟಿ ಪದಾರ್ಥ ತಿನ್ನೋದೇ ಇಲ್ಲ. ಮೊದಲೆಲ್ಲ ಪುಳ್ಳಂಗ ಉಂಡೆ ಅಂತೆಲ್ಲ ಸ್ವಲ್ಪ ಗಟ್ಟಿಯಾಗಿರೋ ಪದಾರ್ಥಗಳು ತಿಂತಾಯಿದ್ವಿ ನಾವು. ಕಬ್ಬು ಅಂದರೆ ಇವೆಲ್ಲ ಸ್ಟ್ರೆಂಥನ್ ಮಾಡಬೇಕು, ಹೊಸಡನ್ನ ಸ್ಟ್ರೆಂಥನ್ ಮಾಡಬೇಕು. ಬೇಸಿಕಲಿ ಫೌಂಡೇಶನ್ ಥರ. ಸೊ ಯಾವಾಗ ನೀವು ಫೌಂಡೇಶನ್ ಸರಿಯಾಗಿ ನೋಡ್ಕೊಳ್ಳಲ್ವಾ, ಹಲ್ಲು ಉದುರೋಗುತ್ತೆ ಅಷ್ಟೇ. ಆ ಥರ. ಓಕೆ. ಗಟ್ಟಿ ಪದಾರ್ಥ ತಿನ್ನಬೇಕು ಅಂತ ಇವಾಗ ಗೊತ್ತಾಯ್ತು. ಗಟ್ಟಿ ತಿನ್ನಬೇಕು. ಯಾಕೆ ಹೊಸಡು ಗಟ್ಟಿಯಾಗಿದ್ದ ತಾನೆ ಹಲ್ಲು ಗಟ್ಟಿಯಾಗಿರೋದು. ಸೊ ಅದಕ್ಕೆ ಅದೊಂಥರ ವ್ಯಾಯಾಮ ಥರ ಅಲ್ಲ. ಅದು ಆ್ಯಕ್ಚುಲಿ ಹಲ್ಲನ್ನು ನೋಡ್ಕೊಳ್ಳೋಕ್ಕಿಂತ ಹೊಸಡನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಒಂಥರ ಈ ಫೌಂಡೇಶನ್ ಬೇಸ್ಮೆಂಟ್ ನೋಡ್ಕೋಬೇಕು, ಮನೆ ತಂತಾನೆ ಚೆನ್ನಾಗಿರುತ್ತೆ. ಕರೆಕ್ಟ್. ಗ್ರೇಟ್. ಸೊ ಆ ಥರ ಇವಾಗ ಇಟ್ಸ್ ನಾಟ್ ಟೂ ಬ್ಯಾಡ್, ಬಟ್ ಇರೋದನ್ನೇ ಸ್ವಲ್ಪ ಏನಿದೆಯೋ ಅದೆಲ್ಲ ಇಟ್ಕೊಂಡು ಮಿಕ್ಕಿದ್ದನ್ನು ಅವರು ಟೆಕ್ನಿಕಲ್ ಆಗಿ ಎಲ್ಲ ಸಾಲ್ವ್ ಮಾಡಿದ್ದಾರೆ. ಹೇಗೆ ಪರಿಚಯ ಆದರೂ ನಿಮ್ಗೆ ಹೇಗೆ ಗೊತ್ತಾಯಿತು? ನಾನು ಆ್ಯಕ್ಚುಲಿ ಅಷ್ಟೇ ನೆಕ್ಸ್ಟ್ ನಮ್ಮ ಮನೆ ಪಕ್ಕದ ರೋಡೇ ಇದು KDC ಇರೋದು. ಓಕೆ. ವಾಕಬಲ್ ಅಂದರೆ ವಾಕಬಲ್ ಅಂತ ಬಂದ್ರಿ, ಬಟ್ ಬಂದಮೇಲೆ ತುಂಬ ಜನಕ್ಕೆ ಇಷ್ಟ ಆಗಬೇಕು ಅಥವಾ ಇಷ್ಟ ಆಗಲ್ಲ. ಸೊ ಇಲ್ಲ, ಆ ಥರ ಏನಿಲ್ಲ. ನನಗೆ ಇಟ್ ವಾಸ್ ವೆರಿ ಕಂಫರ್ಟಬಲ್. ಏನಂದರೆ ಈವನ್ ಕಾಸ್ಟ್ ವೈಸು ಅಷ್ಟೇ. ನಾವೇನು ಬಜೆಟ್ಗೆ ಮಾತಾಡ್ತಾ ಇದ್ದೀವಿ, ಅವ್ರೇನು ಹೇಳ್ತಾ ಇದ್ದಾರೆ, ಸೊ ಎಲ್ಲ ಒಂಥರ ಕೋರಿಲೇಟ್ ಆಗುತ್ತೆ. ಅಂದರೆ ಇವಾಗ ನಿಮ್ಮ ಹತ್ರ 10 ರೂಪಾಯಿ ಖರ್ಚು ಮಾಡೋಕ್ಕಿದ್ರೆ ನಿಮ್ಮ 100 ರೂಪಾಯಿ ಖರ್ಚು ಮಾಡಿಸಲ್ಲ, ಅದು ಇಂಪಾರ್ಟೆಂಟ್. ಸೊ ನಮ್ಮ ಬಜೆಟ್ಗೆ ಕರೆಕ್ಟಾಗಿ ಮಾಡಿದ್ದಾರೆ, ಮತ್ತು ಒಳ್ಳೆ ರಿಸಲ್ಟ್ ಇದೆ. ರಿಸಲ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದು ಫೈನಲ್ ಏನೋ ಒಂದಿದೆ, ಅದು ಬರಬೇಕು. ಸೊ ಈಗ ಮತ್ತೆ ಗಟ್ಟಿ ತಿನ್ನೋಕ್ಕೆ ಶುರು ಮಾಡಿದ್ರೆ ತಿನ್ಬೇಕಿನ ಇದು ಪೂರ್ತಿ ಸೆಟ್ ಆಗಬೇಕಲ್ಲ, ಆಮೇಲೆ ಶುರು ಮಾಡ್ತೀರಾ? ಆಮೇಲೆ ಮಾಡೋದೇ ಇವಾಗ, ಆಮೇಲೆ ನಾವೇ ಅವ್ರನ್ನ ಟೆಸ್ಟ್ ಮಾಡೋದು ಇವಾಗ. ಕರೆಕ್ಟು. ಯಾಕಂದ್ರೆ ಅವ್ರು ಮಾಡೋದೆಲ್ಲ ಸರಿ ಇದೆಯಾ? ಹೇಗಿರುತ್ತೆ? ಸರಿ. ಥ್ಯಾಂಕ್ ಯು ಸರ್. ಆಲ್ ದಿ ಬೆಸ್ಟ್. ಸ್ನೇಹಿತರೆ, ಈಗ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತಾರಲ್ಲ, ನಮ್ಮ ಡಾಕ್ಟ್ರು ತುಂಬ ಒಳ್ಳೆ ಚಿಕಿತ್ಸೆ ಕೊಡ್ತಾರೆ ಹಲ್ಲಿಗೆ ಸಂಬಂಧಪಟ್ಟಂಥದ್ದು. ಅದು ಏನೇ ಸಮಸ್ಯೆ ಇರಲಿ ಅದ್ಭುತವಾಗಿ ನೋಡ್ಕೋತಾರೆ. ಜೊತೆಗೆ ಈಗ ನಮ್ಮ ಓದಿದ್ದೀವಲ್ಲ, ನಮ್ಮನ್ನು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಹಲ್ಲಿನ ಬಗ್ಗೆ ಎಲ್ಲ, ಹೊಟ್ಟೆ ಬಗ್ಗೆ. ಡಾಕ್ಟ್ರೆ, 2ನೇ ಸಲ ನಿಮ್ಮ ಅನ್ನೋದು ಋಣ ನಮಗೀಗ. ಬನ್ನಿ ಸರ್, ನಮ್ಮಲ್ಲಿ ಹೆಂಗಿದೆ ಅಂದರೆ ಶಿವಕುಮಾರ್ ಅವರ ಆಶೀರ್ವಾದ ಇದೆ. ಶಿವಕುಮಾರ್ ಸ್ವಾಮೀಜಿ ಅವರು ನಮ್ಮ ಬಸವೇಶ್ವರ ಕ್ಲಿನಿಕ್ ಓಪನಿಂಗ್ ಮಾಡಿದ್ದು, ಫಸ್ಟ್ ಕ್ಲಿನಿಕ್ ಓಪನಿಂಗ್ ಮಾಡಿದ್ದೆ ಅವ್ರನ್ನ ಇಲ್ಲಿ. ಶಿವಕುಮಾರ್ ಸ್ವಾಮೀಜಿ ಅವರು. ನನಗೆ 2 ಸ್ವಾಮೀಜಿಯವರ ಅನುಗ್ರಹ ಇದೆ. ಒಂದು ಶಿವಕುಮಾರ್ ಸ್ವಾಮೀಜಿಯವರು. ನಾನು ಫಸ್ಟ್ ಬೆಂಗಳೂರು ಕ್ಲಿನಿಕ್ ಉದ್ಘಾಟನೆ ಮಾಡಿದ್ದೆ ಅವರು. ಹುಬ್ಳಿ ಕ್ಲಿನಿಕ್ ಉದ್ಘಾಟನೆ ಸಮಯದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಯವರು ಬಂದಿದ್ರು. ಸೊ ಹಿಂಗಾಗಿ ಅವ್ರದ್ದೇನು ಆಶೀರ್ವಾದ ಇದೆ ಅಲ್ಲ, ಇಲ್ಲಿ ಬಂದವ್ರಿಗೆಲ್ಲ, ನಮ್ಮಲ್ಲಿ ಪೇಷಂಟ್ಸ್ ಇರಲಿ, ಪರಿಚಯದವ್ರು ಇರಲಿ, ಸ್ಟಾಫ್ ಇರಲಿ, ಬಂದವ್ರಿಗೆಲ್ಲ ಇಲ್ಲಿ ಊಟ ಯಾವತ್ತು, ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ ಯಾವತ್ತೂ ಇದ್ದೇ ಇರ್ತದೆ. ಊಟ ಪ್ರೊವೈಡ್ ಮಾಡ್ತೀನಿ. ದಿನಕ್ಕೆ ಒಂದು 150ರಿಂದ 200 ಜನ ಊಟ ಮಾಡ್ತಾರೆ. ದಾಸೋಹ ಲೈಕ್ ನಮ್ಮ ಮಠಗಳಲ್ಲಿ ದಾಸೋಹ ಅದೇ ಥರನೇ. ಸೂಪರ್. ಬನ್ನಿ, ಇವತ್ತು ಏನು ಮಾಡಿದ್ರಿ ನೋಡೋಣ. ಬನ್ನಿ. ನನಗೆ ರೊಟ್ಟಿ ಅಂತೂ ದಬಾ ಅಂತ ಬಡಿತಾ ಕೇಳಿಸ್ತಾ ಇದೆ. ಅಲ್ಲಿ ಜೋಳದ ರೊಟ್ಟಿ ನಮ್ಮ ಸಹೋದರಿ ಇದ್ರಲ್ಲ ಅವರೇ. ಸುರ್ಪುರದ ಹುಡುಗಿ, ನಮ್ಮ ಹೆಣ್ಮಗಳು, ನಮ್ಮ ಸಹೋದರಿ. ನೋಡಿ ಎಷ್ಟು ಚೆನ್ನಾಗಿ ಜೋಳದ ರೊಟ್ಟಿ ಬಡಿತಾಳೆ. ಅಲ್ಲಿ ಹೋಗೋಣ.
ಸರ್ ಏನು ಸರ್ ಇದು? ಇದು ಸಜ್ಜೆ ರೊಟ್ಟಿ ಅಂತ. ಹಾಂ, ಜೋಳ ರೊಟ್ಟಿ ಮಾಡ್ತಾ ಇಲ್ಲ, ಬಿಸಿ ಬಿಸಿದು. ಓಕೆ ಓಕೆ. ಅಮ್ಮ ಏನಮ್ಮ ಅಷ್ಟು ಜೋರಾಗಿ ನಿನ್ನ ಕೈಲಿ ಎಷ್ಟು HP ಪವರ್ ಇದೆ? ಹೊಡಿತಾ ಇದೆಯಲ್ಲ. ನಮ್ದು ಸುಲ್ಪುರ್ ಕಡೆಯವ್ರು ಸ್ವಲ್ಪ ಗಟ್ಟಿಯಾಗಿ ಮುದ್ದೆ ಪಿದ್ದೆ ತಿನ್ಕೊಂಡಿರ್ತೀವಲ್ಲ, ನಮ್ಮಮ್ಮ ಕಡೆ ಜೋಳದೆಲ್ಲ ಮುದ್ದೆ ಮಾಡಿಕೊಟ್ಟಿರ್ತಾರೆ, ಅದೇ ತಿಂದು ಸ್ವಲ್ಪ ಗಟ್ಟಿಯಾಗಿ ದಪ್ಪ ದಪ್ಪ ಬಡಿತೇನೆ. ನೋಡೋಕೆ ಸಣ್ಣ ಇದೆ, ಏನು ಸಣ್ಣ ಇದೀವಿ ಆದ್ರೆ ಶಕ್ತಿ ಜಾಸ್ತಿ ಇದೆ. ಗಂಡು ಓ, ನಿಮ್ಮ ಯಜಮಾನ್ರ ಬಗ್ಗೆ ನಾನು ತುಂಬ ಅದೇ ದಬಾ ದಬಾ ಹೊಡೆದಿದ್ದ ಎಕ್ಸ್ಪೀರಿಯನ್ಸ್ ಇಲ್ಲಿ. ಎನಿವೆ, ತಮಾಷೆಗಾಗಿ ಆಲ್ ದ ಬೆಸ್ಟ್. ಇದು ಜುಣ್ಕ ವಡೆ, ಇದು ಮತ್ತೆ ಬದನೆಕಾಯಿ ಪಲ್ಯ, ಇದಂದ್ರೆ ಖಾರ ಹಿಂಡಿ, ಇದು ಅಗಸಿದು, ಇದು ಶೇಂಗದ ಪುಡಿ, ಇದು ಉಪ್ಪಿನಕಾಯಿ, ಆಮೇಲೆ ಇದು ಸೌತೆಕಾಯಿ ಸೊಪ್ಪು, ಕ್ಯಾರೆಟ್, ಓಕೆ, ಅನ್ನ ಸಾಂಬಾರ್ ರೊಟ್ಟಿ. ರೊಟ್ಟಿ ಬಿಸಿ ಬಿಸಿ ಬೆಳಿಗ್ಗೆ. ಬನ್ನಿ ಇವತ್ತು ಊಟ ಮಾಡೋಣ. ಮಾಡೋಣ ಬನ್ನಿ ಸರ್, ಬನ್ನಿ. ಅನ್ನದ ಅಥವಾ ಸುಖಿ ಭವ, ಎಲ್ಲರಿಗೂ ಒಳ್ಳೇದಾಗಲಿ. ನೀಟಾಗಿ ಒಂದು ಆರ್ಡರ್ ಇಟ್ಟಿದ್ದಾರೆ ಎಲ್ಲನೂ. ಎಣ್ಣೆಕಾಯಿ ಮಾಡಿದ್ದಾರೆ ಸರ್, ಬದನೆಕಾಯಿ ಮಾಡಿದರೆ ವರ್ಲ್ಡ್ ಫೇಮಸ್ ನಿಮ್ಮಲ್ಲಿ. ಫೇಮಸ್, ಅದಕ್ಕೆ ನಾನು ಎರಡು ಹಾಕೊಂಡ್ಬಿಡ್ತೀನಿ. ಹಾಕೊಳ್ಳಿ. ಥ್ಯಾಂಕ್ ಯು. ಅಗಸೆ ಚಟ್ನಿ ಅಂತ ಹಾರ್ಟ್ಗೆ ಒಳ್ಳೇದು. ಹೌದ್ರಾ? ಚೆನ್ನಾಗಿರುತ್ತೆ. ಅಗಸೆ ಪುಡಿ, ಫ್ಲಾಕ್ಸ್ ಸೀಡ್ಸು. ಓಕೆ ಓಕೆ. ಬಟ್ ಇವಾಗ ನೋಡೋಕೆ ಒಂದೇ ಥರ ಇದೆ, ಬಟ್ ಬೇರೆ ಬೇರೆ ಜೊತೆಗೆ ವಡೆ ಒಂದು ಹಾಕೊಂಬೇಡಿ, ವಡೆ ಚೆನ್ನಾಗಿ ಇದನ್ನು ಹಾಕೋಬೇಕು. ಚೆನ್ನಾಗಿ ಒಳ್ಳೆ ಶೇಪಲ್ಲಿ ಮಾಡಿದ್ದಾರೆ ಸರ್. ಸೊಪ್ಪು ತಿನ್ನಿ, ಹಂಗೆ ಡೈರೆಕ್ಟ್ ತಿನ್ನೋದು, ರೈಸಂಗಿಲ್ಲ, ಉರಿಯಂಗಿಲ್ಲ. ಇಲ್ಲ. ಹೌದಾ? ಹೆಲ್ತಿ ಭಾಳ ಒಳ್ಳೇದಲ್ಲ. ಏನು ಸೊಪ್ಪಿದೆ? ಮೆಂತೆ. ಇನ್ನೂ ಒಂದು ಹತ್ತರ್ಕಿ ಪಲ್ಯ ಅಂತ ಸಿಗ್ತದೆ, ಅದಂತೂ ಇನ್ನೂ ಒಳ್ಳೇದು. ಯಾವುದು? ಹತ್ತರ್ಕಿ. ಹೌದ್ರಾ? ಓಕೆ. ಡಾಕ್ಟ್ರೆ, ನೀವು ಸ್ವೀಟ್ ತಿನ್ನಲ್ವಾ? ನಮ್ಮಂತ ಓ, ಹಲ್ಲು ಅಂತೂ ಎಲ್ಲ ರೆಡಿ ಆಯಿತು ನೋಡಿ. ಬನ್ನಿ ಇಲ್ಲೊಂದ್ಸಲ ನಮ್ಮ ತಟ್ಟೆ ನೀವು ನೋಡಬೇಕು. ಉತ್ತರ ಕರ್ನಾಟಕದವ್ರ ಊಟ ಎಷ್ಟು ಚೆನ್ನಾಗಿರುತ್ತೆ ಅನ್ನೋಕ್ಕೆ ಸ್ನೇಹಿತರೆ, ಒಂದೊಂದು ಭಾಗದಲ್ಲಿ ಒಂದು ಊಟ ವಿಶೇಷ ನೋಡಿ. ಅದರಲ್ಲಿ ಸಿಹಿ ಇದೆ, ಸೊಪ್ಪಿದೆ, 3-4 ಥರ ಪುಡಿಗಳಿದ್ದಾವೆ, ಆಮೇಲೆ ಜುಣ್ಕದ ವಡೆ ಇದೆ, ರೊಟ್ಟಿ ಇದೆ. ಎಲ್ಲವೂ ಆರೋಗ್ಯಕ್ಕೆ ಬೇರೆ 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 ಪೋಷಕಾಂಶ ಕೊಡುವಂಥ ಊಟ. ಒಂದು ಫುಲ್ ಮೆನು ಸರ್ ಇದು, ಎಲ್ಲ ಫುಲ್ಲಿ ನ್ಯೂಟ್ರಿಷನ್ ಮೆನು. ಹೌದು, ವೆರಿ ಹೆಲ್ದಿ ಫುಡ್ಡು, ಸಂಪೂರ್ಣ ಪೋಷಕಾಂಶಗಳಿರೋಂಥದ್ದು. ಥ್ಯಾಂಕ್ ಯು. ಜೈ KDC. ಬನ್ನಿ ಸರ್. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಉತ್ತರ ಕನ್ನಡದವ್ರು ಅದಕ್ಕೆ ಒಳ್ಳೆ ಕಡಕ್ಕಾಗಿರ್ತಾರಲ್ಲ ಸರ್, ಕಡಕ್ ರೊಟ್ಟಿ ತಿನ್ನೋದ್ರಿಂದ ಫಿಟ್ಟಾಗಿರ್ತಾರೆ. ವೆರಿ ಹೆಲ್ದಿ ಫುಡ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. KDC ಡೆಂಟಲ್ ಹಾಸ್ಪಿಟಲ್ಸ್ ಅಥವಾ KDC ಎಕ್ಸ್ಪ್ರೆಸ್ ಸಂಸ್ಥೆಯವರಿಗೆ ನಾವು ಅಭಿನಂದನೆ ಹೇಳೋ ಸಮಯ. ಯಾಕಂದರೆ ಅವ್ರದ್ದೊಂದು ಹೊಸ ಯೂನಿಟ್, ಒಂದು ಹೊಸದೊಂದು ಪ್ರಯೋಗ ಶುರು ಆಗ್ತಾ ಇದೆ ಸ್ನೇಹಿತರೆ. ಸರ್, ಮೊಟ್ಟ ಮೊದಲು ಅದು ಏನು ಅಂತ ಕೇಳಕ್ಕೆ ಮೊದಲೇ ಇಬ್ಬರಿಗೂ ನಾನು ಅಭಿನಂದನೆ ಹೇಳ್ಬಿಡ್ತೀನಿ. ಫಸ್ಟ್ ಮೇಡಮ್, ಅಭಿನಂದನೆ, ಶುಭಾಶಯ. ಸೊ ಇದು ಹೀಗೆ ಮುಂದುವರಿಲಿ ಅಂತ. ಈಗ ಹೇಳಿ ಆ್ಯಕ್ಚುಲಿ ಏನಿದೆ ಅಂತ. ಸರ್, ಇದು ಕಾನ್ಶಿಯಸ್ ಸಿಡೇಷನ್ ಅಂತೇವೆ, ಜಾಗೃತ ನಿದ್ರಾಜನಕ. ಅಂದ್ರೆ ಇದರಲ್ಲಿ ಪೇಷಂಟಿಗೆ ಗೊತ್ತಾಗಲ್ಲ ನಾವು ಏನ್ ಮಾಡ್ತಾ ಇದ್ದೇವಂತ. ಇದು ಕಂಪ್ಲೀಟ್ ಜನರಲ್ ಅನಸ್ತೇಷಿಯಾ ಅಲ್ಲ, ಅಂದ್ರೆ ಕಂಪ್ಲೀಟ್ ಅದನ್ನ ಅಂದ್ರೆ ಸಿಡೇಷನ್ದಲ್ಲಿ ತಗೊಂಡು ಹೋಗಲ್ಲ. ಪೇಷಂಟಿಗೆ ಗೊತ್ತಾಗ್ತದೆ ಏನ್ ಮಾಡ್ತಾ ಇದ್ದೇವಂತ, ಅವರಿಗೆ ಏನೋ ಆಗ್ತಾ ಇದೆ ಅಂತ ಅಷ್ಟೇ ಗೊತ್ತಿರ್ತದೆ, ಬಟ್ ಪೇನ್ ಆಗೋದು ಏನು ಯಾವುದು ಗೊತ್ತಾಗಲ್ಲ. ಆಮೇಲೆ ಪೇಷಂಟ್ ಯುಫೋರಿಯಾ ತರ ಒಂಥರ ಅವರಿಗೆ ಚಲೋ ಅನಿಸ್ತದೆ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ. ದೇ ಎಂಜಾಯ್ ದ ಟ್ರೀಟ್ಮೆಂಟ್, ಖುಷಿ ಪಡ್ತಾರೆ. ಅಂದ್ರೆ ನಾನು ಅರ್ಥ ಮಾಡ್ಕೊಂಡಿದ್ದು, ಈಗ ಹಲ್ಲಿಂದ ಚಿಕಿತ್ಸೆ ಕೊಡೋದು ಅಂದ್ರೆ ನೋವಾಗುತ್ತೆ ಅಂತ ನೀವೇನ್ ಮಾಡ್ತೀರಾ, ಅನಸ್ತೇಷಿಯಾ ಏನೋ ಕೊಡ್ತೀರಾ, ಅವ್ರಿಗದು ಒಂಥರ ಮರಗಟ್ಟದಂಗ ಏನು ಗೊತ್ತಾಗಲ್ಲ. ಇದು ಅವ್ರಿಗೆ ಗೊತ್ತೇ ಆಗಲ್ಲ ಸರ್. ನಾವ್ ಏನ್ ಪ್ರಿಕ್ ಮಾಡಿದ್ರು ಗೊತ್ತಾಗಲ್ಲ, ಇಂಜೆಕ್ಷನ್ ಕೊಟ್ರು ಗೊತ್ತಾಗಲ್ಲ. ಅವ್ರು ನಮ್ ಕಮಾಂಡ್, ಈಗ ನಾನು ಕೈ ಮೇಲ್ ಮಾಡು ಅಂದ್ರೆ ಕೈ ಮೇಲ್ ಮಾಡೇ ಇರ್ತಾರೆ. ದೇ ಜಸ್ಟ್ ಒಬೇ ದ ಕಮಾಂಡ್ಸ್. ನಾವ್ ಏನ್ ಹೇಳ್ತೇವೆ ಅದನ್ನ ಜಸ್ಟ್ ಅವ್ರು ಫಾಲೋ ಮಾಡ್ತಾರೆ. ಮತ್ತೆ ಖುಷಿ ಆಗ್ತಿರ್ತದೆ, ನೋವಾಗಲ್ಲ, ಆಗಲ್ಲ. ಉಲ್ಟಾ ಇದು. ಇದನ್ನ ನಾವು ಸಣ್ಣ ಹುಡುಗರಿಗೂ ಮಾಡಬಹುದು, ಅಡಲ್ಟ್ ಪೇಷಂಟಿಗೂ ಮಾಡಬಹುದು, ದೊಡ್ಡವರಿಗೂ ಮಾಡಬಹುದು. ಬಹಳಷ್ಟು ಮಂದಿಗೆ ಎಂಗ್ಸೈಟಿ ಇರ್ತದೆ. ಡೆಂಟಲ್ ಟ್ರೀಟ್ಮೆಂಟ್ ಅಂದ್ರೆ ಸ್ವಲ್ಪ ಹೆದರಿಕೆ ಅವ್ರಿಗೆ ಇರ್ತದೆ, ಅದಕ್ಕೆ ಅವ್ರು ಯಾವತ್ತಿಗೂ ಡೆಂಟಲ್ ಟ್ರೀಟ್ಮೆಂಟ್ ಅವಾಯ್ಡ್ ಮಾಡ್ತಿರ್ತಾರೆ. ಓಕೆ, ಬಟ್ ಇದೆಲ್ಲ ಇರೋದ್ರಿಂದ ಮೋಸ್ಟ್ ಆಫ್ ದ ಪೇಷಂಟ್ ಅವರಿಗೆ ದೇ ವಿಲ್ ಆಪ್ಟ್ ಫಾರ್ ದ ಟ್ರೀಟ್ಮೆಂಟ್. ಸೊ ಇದು ಹೊಸದಾ ಅಂದ್ರೆ ಇತ್ತೀಚೆಗೆ ಬಂದಿರೋ ತಂತ್ರಜ್ಞಾನ ಇದು? ಇಲ್ಲ ಸರ್, ಇದು ಇದೆ. ಇದು ಒಂದು ಸ್ವಲ್ಪ ಅಡ್ವಾನ್ಸ್ ವೇದಲ್ಲಿ ಮಾಡುವುದಷ್ಟೇ, ಮಾಡುವಂಥದ್ದು. ಸೊ ನೋಡೋಣ ಒಳಗಡೆಗೆ. ಸೊ ಇವತ್ತಿಗೆ ಉದ್ಘಾಟನೆ ಇದೆ. ಎಸ್ ಸರ್. ಓಕೆ ಸರ್, ನಿಮ್ಮ ಕೈಯಾರ ಇದು ಉದ್ಘಾಟನೆ. ಡೆಂಟಲ್ ಟ್ರೀಟ್ಮೆಂಟ್ಸ್ ವಿತ್ ಪ್ಲೇಜರ್ ಅಂಡ್ ಕಂಫರ್ಟ್. ಆರಾಮದಾಯಕವಾದಂಥ ಡೆಂಟಲ್ ಟ್ರೀಟ್ಮೆಂಟ್. ಖುಷಿಯಾಗಿ ಲೈಕ್ ಯೂಸ್ ಡೆಂಟಲ್ ಟ್ರೀಟ್ಮೆಂಟ್ಸ್ ಭಯ ಪಡ್ತಾರೆ, ಹೆದರ್ಕೊಂತಾರೆ. ಯಾಕಂದ್ರೆ ನೀವು ಸೂಜಿ ತರ್ತಂತ ಒಳಗಿಡ್ತಾ ಇದ್ದೀರಾ. ಇದು ಹೆಂಗ್ ಮಾಡುತ್ತೆ ಅಂದ್ರೆ ನಿಮಗೆ ನಗನಗಿಸ್ತಾ ಟ್ರೀಟ್ಮೆಂಟ್ ಕೊಡ್ತದೆ. ನೀವು ಗೊತ್ತಲ್ಲ, ನೈಟ್ರಸ್ ಆಕ್ಸೈಡ್ ಅಂತ ಕೇಳಿರ್ಬೇಕು. ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಅದೇ ಇದ್ರಲ್ಲಿ ಯೂಸ್ ಮಾಡೋದು ಲಾಫಿಂಗ್ ಗ್ಯಾಸ್. ನೈಟ್ರಸ್ ಆಕ್ಸೈಡ್ ವಿತ್ ಆಕ್ಸಿಜನ್ ಅದನ್ನ ಕೊಟ್ಬಿಡ್ತೀರಾ? ನಾವು ಕೊಡ್ತಾ ಇರ್ತೀವಿ. ಪೇಷಂಟ್ ಎಂಜಾಯ್ ಮಾಡ್ತಾ ಇರ್ತಾರೆ, ಟ್ರೀಟ್ಮೆಂಟ್ ನಡೀತಾ ಇರ್ತದೆ.
ಖುಷಿ ಪಡ್ತಾ ಇರ್ತಾರೆ. ಹಾಂ. ಆಕ್ಚುಲಿ ನೀವು ನೋವು ಕೊಡೋದೆಲ್ಲ ಕೊಡ್ತಾ ಇರ್ತೀರಾ, ಅವ್ರು ಖುಷಿ ಆಗ್ತಾ ಇರುತ್ತೆ. ಬರೀ ಒಳಗಡೆ ಹೋಗೋಣ. ಸರ್ ಪ್ಲೀಸ್. ಕಳೆದ 28 ವರ್ಷಗಳಿಂದ ಸುಮಾರು 15ಕ್ಕೂ ಹೆಚ್ಚು ಅವರ ಆಸ್ಪತ್ರೆಗಳಲ್ಲಿ ಸಾವಿರಾರು ಹಲ್ಲಿನ ಸಮಸ್ಯೆ ಇರೋರಿಗೆ ಹಲ್ಲಿನ ಆರೋಗ್ಯ ಸರಿ ಮಾಡ್ಕೋಬೇಕು ಅಂತ ಆರೋಗ್ಯ ಸುಧಾರಿಸಿರುವಂಥ ಸಂಸ್ಥೆ KDC ಮತ್ತು ಇಲ್ಲಿಂದ ಚಿಕಿತ್ಸೆ ಪಡೆದು ಹೋಗಿರುವ 99.99% ಆರೋಗ್ಯ ಸಾಧಕರು ತುಂಬ ಒಳ್ಳೆ ಪಾಸಿಟಿವ್ ಅಭಿಪ್ರಾಯ ಇಟ್ಕೊಂಡಿರುವಂಥ ಸಂಸ್ಥೆ KDC. ಅವ್ರು ಮತ್ತೊಮ್ಮೆ ಒಳ್ಳೆಯದಾಗಲಿ ಅಂತ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಹೇಳ್ತಾ, ದೇವರು ಅವ್ರಿಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆಸಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಅವ್ರ ಮೇಲೆ ಇರಬೇಕು ಅಂತಲೂ ಕೇಳ್ತಾ, ಬನ್ನಿ ನಾವು ಒಳಗಡೆ ಹೋಗೋಣಂತೆ. ಬನ್ನಿ ಬನ್ನಿ ಫಸ್ಟ್ ಬನ್ನಿ, ನೀವೇ ಭಾಗ್ಯಲಕ್ಷ್ಮಿ ಬನ್ನಿ. ಇದೇನಾ ಮೇಡಮ್? ಹೌದು ಸರ್, ನಗಿಸುವ ಮಷೀನ್. ನಗಿಸುವ ಮಷೀನ್. ಎಷ್ಟೇ ನೋವಾಗ್ತಾ ಇದ್ರು ನಗ್ನಗ್ತಾ ಇರಿ ಅಂತ ನಮ್ಮಲ್ಲಿ ಫಿಲಾಸಫಿ ಹೇಳ್ತಾರಲ್ಲ, ಇದು ಆಕ್ಚುಲಿ ನಗ್ನಗ್ತಾ ಇರ್ಸುತ್ತೆ. ವೆರಿ ನೈಸ್. ಓಕೆ, ಶುಭಾಶಯಗಳು. ಸೊ ಬಟ್ ಇದು ಸೆಟಪ್ ಸೇಮ್, ಇದು ಅದೇ ಅಂದ್ರೆ ನೀವು ಡೆಂಟಲ್ ಚಿಕಿತ್ಸೆ ಕೊಡೋದೇ. ಟ್ರೀಟ್ಮೆಂಟ್ ಎಲ್ಲ ಸೇಮ್. ಇದೊಂಥರ ಪೀಡಿಯಾಟ್ರಿಕ್ ಸೆಟಪ್ ಮಾಡಿದ್ವಿ. ಚಿಕ್ಕ ಮಕ್ಕಳಿಗೆ ಒಂಥರ ಕಾರ್ಟೂನು, ಟಿವಿ ಎಲ್ಲ ನೋಡ್ತಾ ಟ್ರೀಟ್ಮೆಂಟ್ ಮಾಡಬೇಕು ಅಂತ. ಸೊ ಇದು ಪೀಡಿಯಾಟ್ರಿಕ್ ಡೆಂಟಿಸ್ಟ್ರಿ. ಅಂದ್ರೆ ಡೆಂಟಲ್ ಅಲ್ಲಿ MDS ಪೀಡಿಯೋಡಾಂಟಿಸ್ಟ್ ಅಂತ ಇರ್ತಾರೆ. ಓಕೆ. ಸೊ ನಮ್ಮಲ್ಲಿ 7 ಸ್ಪೆಷಲೈಸೇಷನ್ ಇರುತ್ತೆ. ಅದರಲ್ಲಿ ಇದು ಒಂದು ಪೀಡಿಯಾಟ್ರಿಕ್ ಡೆಂಟಲ್ ಸರ್ಜನ್, ಚಿಕ್ಕ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡುವಂತ ಡೆಂಟಲ್ ಟ್ರೀಟ್ಮೆಂಟ್ ಎಕ್ಸ್ಪರ್ಟ್ ಅವರು. ಬಟ್ ಇವರು MD ಮಾಡಿರ್ತಾರೆ. MDS ಮಾಡಿರ್ತಾರೆ. ಹೌದು. ಸೊ ಇದು ಅದಕ್ಕೋಸ್ಕರ ಕಂಪ್ಲೀಟ್ ಸೆಟಪ್ ಮಾಡಿರೋದು. ಇಲ್ಲಿ ಚಿಕ್ಕ ಮಕ್ಕಳಿಗೋಸ್ಕರ ಎಲ್ಲ ನಾವು ಚಿಕಿತ್ಸೆ ಮಾಡ್ತೀವಿ. ಇವ್ರು ನಮ್ಮ ಪೀಡಿಯಾಟ್ರಿಕ್ ಡೆಂಟಲ್ ಸರ್ಜನ್ ಇವರು. ನಮಸ್ತೆ ಮೇಡಮ್. ನಮಸ್ತೆ. ಓಕೆ, ವೆರಿ ನೈಸ್. ಮತ್ತು ಮಕ್ಕಳು ಈ ಥರ ಚೆನ್ನಾಗಿರೋರು ಮುಖಂಡರು ಖುಷಿ, ನಮಗೆ ಖುಷಿ ಆಗುತ್ತೆ ಮಕ್ಕಳಿಗೆ. ಓಕೆ, ಈಗ ನಗ್ಸೋದವ್ರೇನಾ? ಅವರೇ. ಓಕೆ, ಯಾರು ಪೇಷಂಟ? ದಕ್ಷ ಬಾ. ಎಷ್ಟೋ ಸಲ ಮಕ್ಳು ಕೋಆಪರೇಟ್ ಮಾಡಿದ್ರೆ ತಂದೆ ತಾಯಿ ಕೋಆಪರೇಟ್ ಮಾಡಿದ್ರೆ ಅವ್ರಿಗೆ ಭಯ, ಮಕ್ಳಿಗೆ ಏನ್ ಮಾಡ್ತಾರೆ ಅಂತ. ದ ಮೋಸ್ಟ್ ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್ ಇರೋದೇ ಪೀಡಿಯಾಟ್ರಿಕ್ ಡೆಂಟಲ್. ಮಕ್ಕಳಿಗೆ ಚಿಕಿತ್ಸೆ ಅಂತದ್ರಲ್ಲಿ ನಮ್ಮಲ್ಲಿ ಒಳ್ಳೆ ಡಾಕ್ಟರ್ ಪ್ರಜ್ಞಾ ಅವರು, ಡಾಕ್ಟರ್ ಶ್ರುತಿ ಅಂತ ಇಬ್ಬಿಬ್ರು ಎಕ್ಸ್ಪರ್ಟ್ಸ್ ಇದ್ದಾರೆ. ಡೆಂಟಲ್ ಟ್ರೀಟ್ಮೆಂಟ್ಸ್, ಎಸ್ಪೆಷಲಿ ಚೈಲ್ಡ್ ಡೆಂಟಲ್ ಟ್ರೀಟ್ಮೆಂಟ್ ಅಲ್ಲಿ ದೇ ಆರ್ ವೆರಿ ಎಕ್ಸ್ಪರ್ಟ್. ಆದರೆ ನೋಡಿ ಡಾಕ್ಟರ್, ಈಗ ದೊಡ್ಡವ್ರಿಗೆ ಅವರು ಹಲ್ಲು ಸರಿ ಮೇಂಟೈನ್ ಮಾಡಿರಲ್ಲ, ಅವರು ನೀವು ಹೇಳಿದಾಗ ಏನು ಸಿಕ್ಕಾಪಟ್ಟೆ ತಿನ್ನೋಂಥದ್ದು, ಅದನ್ನು ಚೆನ್ನಾಗಿ ಬಾಯಿ ಮುಕ್ಕಳು ಹೋಗಿದೆ ಇಂಥದ್ದೆಲ್ಲ ಏನು ಬ್ರಷ್ ಮಾಡಿರಲ್ಲ, ಹಾಗೆ ಸಮಸ್ಯೆ ಆಗ್ತದೆ. ಮಕ್ಕಳಿಗೆ ಏನು ಸಮಸ್ಯೆ ಬರುತ್ತೆ? ಈಗಿನ ಕಾಲದಲ್ಲಿ ಮಕ್ಕಳಿಗೆ ಸಮಸ್ಯೆ. ಯಾಕಂದ್ರೆ ಒಂದು ಚಾಕ್ಲೇಟು, ಜಂಕ್ ಫುಡ್ಡು, ಆಳುಮುಳು ತಿನ್ನೋದು, ಹೆಲ್ದಿ ಫುಡ್ ಅಂತೂ ತಿನ್ನೋದೇ ಇಲ್ಲ. ಅದು ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಐಸ್ ಕ್ರೀಮ್ ಅಂತ ನೋಡಿ ಅವ್ನು ಆಗ್ತಾ ಇದ್ದಾನೆ. ಹೆಂಗೆ ಖುಷಿ ಆಗ್ತಾ ಇದೆ ಆಲ್ರೆಡಿ. ಎಲ್ಲ ಹುಡುಗರು ತಿನ್ನೋದು ಅದೇ ಸರ್. ಓಕೆ, ನೈಸ್. ಸೊ ಹಾಗಾಗಿ ಹಲ್ಲು ತುಂಬಾ ಸಮಸ್ಯೆ ಮಕ್ಕಳಲ್ಲಿ. ಅದು ನಾವು ಕ್ಯಾಂಪ್ ಮಾಡ್ತಾ ಇರ್ತೀವಲ್ಲ, ಅರ್ಬನ್ ಸ್ಕೂಲ್ಸು ಪ್ಲಸ್ ರೂರಲ್ ಹಳ್ಳಿಗಳಲ್ಲೂ ಕ್ಯಾಂಪ್ ಮಾಡ್ತೀವಿ, ಸಿಟಿಯಲ್ಲೂ ಕ್ಯಾಂಪ್ ಮಾಡ್ತೀವಿ. ನಾವು ನೋಡ್ದಂಗೆ ಹೈಯೆಸ್ಟ್ ಪ್ರಾಬ್ಲಮ್ಸ್ ಇರೋದು ಸಿಟಿ ಸ್ಕೂಲ್ಸಲ್ಲಿ. ಸಿಟಿಯಲ್ಲಿರೋ ಮಕ್ಕಳಲ್ಲಿ ಯಾರು ತುಂಬ ತಂದೆ ತಾಯಿ ಕೇರ್ ತಗೊತಾರೆ, ಬ್ರಷ್ ಮಾಡಿಸ್ತಾರೆ, ಎಲ್ಲ ಮಾಡಿದ್ರು ಹೈಯೆಸ್ಟ್ ಪ್ರಾಬ್ಲಮ್ ಇರೋದು ಇಲ್ಲಿ. ಅಂದ್ರೆ ಪೇರೆಂಟ್ಸ್ ತುಂಬಾ ಕೇರ್ ತಗೋತಿದ್ದಾರೆ. ಈ ಟಿವಿ ಬರೋ ಆಡ್ ಎಲ್ಲ ನೋಡ್ತಾರೆ. ಹಳ್ಳಿಗಳಲ್ಲಿ ಇನ್ನೂವರೆಗೂ ಎಲ್ಲ ಪಿಜ್ಜಾ, ಬರ್ಗರು, ಐಸ್ ಕ್ರೀಮ್ ಅಂತೆಲ್ಲ ಜಾಸ್ತಿ ರೀಚ್ ಆಗಿಲ್ಲ, ಅಫೋರ್ಡಬಿಲಿಟಿನೂ ಇಲ್ಲ. ಅಲ್ಲೆಲ್ಲ ಸ್ವಲ್ಪ ಹೆಲ್ದಿ ಫುಡ್ ತಗೊಂತಾರೆ. ಹಿಂಗಾಗಿ ಅಲ್ಲಿ ಸಮಸ್ಯೆಗಳು ಭಾಳ ಕಡಿಮೆ. ಇಲ್ಲಿ ಸಿಟಿಯಲ್ಲಿ ನಾವು ನೋಡ್ತೀವಲ್ಲ, ಮ್ಯಾಕ್ಸಿಮಮ್ ಡೆಂಟಲ್ ಪ್ರಾಬ್ಲಮ್ಸ್ ಚಿಕ್ಕ ಮಕ್ಕಳಲ್ಲಿ. ಅದೇನಾಗುತ್ತೆ ಅಂದ್ರೆ ರಿಪೇರಿ ಮಾಡೋದು ಹಾಗೆ ಬಿಟ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಅಥವಾ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ಬೋದು. ಯೂಶಲಿ ಹೆಂಗಿರುತ್ತೆ ಅಂದರೆ ಮಕ್ಕಳಲ್ಲಿ ಟೀತ್ ಬರ್ತಾರೆ, ಮಿಲ್ಕ್ ಟೀತ್ ಅಂತ ಕರಿತೀವಿ. ಹಾಲು ಹಲ್ಲು ನಾರ್ಮಲಿ 20 ಹಲ್ಲು ಬರ್ತದೆ. ಸೊ 20 ಹಲ್ಲು ಬಿದ್ದು 20ಕ್ಕೆ 20 ಹೊಸ ಹಲ್ಲು ಬರ್ತದೆ. ಆಮೇಲೆ ಎಕ್ಸ್ಟ್ರಾ 12 ಹಲ್ಲು ಬರ್ತದೆ. ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ ತುಂಬ ಸಲ ಅನ್ಕೊಂತಾರೆ ಅಂದರೆ ಇದೇನು ಬಿದ್ದೋಗೋ ಹಲ್ಲು, ಆಯಿತು ಹಾಗೇ ಬಿಡೋಣ, ಕಿತ್ತರೆ ಏನಾಯಿತು, ಹೊಸ ಹಲ್ಲು ಬರ್ತದೆ, ಈ ಥರ ನೆಗ್ಲೆಕ್ಟ್ ಮಾಡ್ತಾರಲ್ಲ, ಅದು ತುಂಬ ಡೇಂಜರಸ್. ಚಿಕ್ಕ ಮಕ್ಕಳ ಹಲ್ಲನ್ನು ಮೊದಲೇ ತೆಗೆದ್ರೆ ಬರೋ ಅಂತ ಅಲ್ಲಿ ಸರಿ ಬರಲ್ಲ. ಫಸ್ಟ್ ಆಫ್ ಆಲ್ ಊಟ ಮಾಡೋಕ್ಕೂ ಸರಿ ಬರಲ್ಲ, ನೋಡೋಕ್ಕೂ ಚೆನ್ನಾಗಿರಲ್ಲ, ಆ ಮಾತು ಬೇರೆ. ಬಟ್ ಬರೋ ಪರ್ಮನೆಂಟ್ ಅಲ್ಲೂ ಸರಿ ಬರಲ್ಲ. ಆದಷ್ಟು ಇನಿಷಿಯಲಿ ಸ್ಟಾರ್ಟಿಂಗ್ ಫ್ರಮ್ ದ ಏಜ್ ಆಫ್ 1 year ಆನ್ವರ್ಡ್ಸ್ ಏನೇ ಪ್ರಾಬ್ಲಮ್ ಇದ್ರೂ ಇಮಿಡಿಯೇಟ್ಲಿ ತೋರಿಸ್ಕೊಂಡು ತುಂಬಿಸ್ಕೊಂಡು, ಎಷ್ಟೋ ಮಕ್ಕಳನ್ನ ನಾವು ಅದನ್ನು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ, ಕ್ಯಾಪ್ ಹಾಕಬೇಕಾಗತ್ತೆ. ಅವನು ಪ್ರಿಸರ್ವ್ ಮಾಡಿಕೊಂಡ್ರೆ ಮುಂದೆ ಪರ್ಮನೆಂಟ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಇವಾಗ ಮಕ್ಕಳಲ್ಲಿ ನೋಡ್ತಾರೆ ಊಟ ಮಾಡಲ್ಲ, ಅದು ಇದು ಅಂತ ಹೇಳ್ತಿರ್ತಾರಲ್ಲ, ಬಲವಂತ ಮಾಡ್ತಾರೆ. ಹೌದು. ಊಟ ಮಾಡ್ಲಿಕ್ಕೆ ಮೇನ್ ಕಾರಣ ಅಂದ್ರೆ ಕಲ್ ಸರಿ ಇರಲ್ಲ, ಟೀತ್ ಸರಿ ಇರಲ್ಲ. ನಿಮ್ಮ ಮಕ್ಳು ಊಟ ಮಾಡಲ್ಲ ಅಂತ ಆ ಟಾನಿಕ್ ಈ ಟಾನಿಕ್ ಅದು ಇದು ಕೊಡ್ತಾರೆ. ಮೇನ್ ಬೇಸಿಕ್ ಪ್ರಾಬ್ಲಮ್ ಇರುತ್ತೆ ಡೆಂಟಲ್ ಪ್ರಾಬ್ಲಮ್ಸ್. ಅದಕ್ಕೆ ಮಕ್ಕಳು ಊಟ ಅಂದ ತಕ್ಷಣ ಓಡ್ತಿರ್ತಾರೆ. ನಾವೇನು ಗೊತ್ತೀವಿ, ಹಸುವಾಗ್ತಿಲ್ಲ ಟಾನಿಕ್ ಕೊಡಿ ಆ ಥರ.
ಈಗ ಕಂಪ್ಯಾರಿಟಿವ್ ನೋಡಿದ್ರೆ ಅಡಲ್ಟ್ಸಿಗೆ ಜಾಸ್ತಿ ಹಲ್ಲು ಸಮಸ್ಯೆನ ಮಕ್ಕಳಿಗೆ ನಿಮಗೆ ಬರೋ ಪೇಷಂಟ್ಸ್ ಲೆಕ್ಕಾಚಾರ ಮ್ಯಾಕ್ಸಿಮಮ್ ಇವಾಗ ನೋಡ್ತಾ ಇರೋದು ಮಕ್ಕಳಲ್ಲಿ. ತುಂಬ ವಯಸ್ಸಾದವ್ರು 60-70 ವರ್ಷದವ್ರು ಹಂಗೆ ನೋಡ್ರೆ ಕಮ್ಮಿ. ಇವಾಗ ಚಿಕ್ಕ ಮಕ್ಕಳಲ್ಲಿ ತುಂಬ ಪ್ರಾಬ್ಲಮ್ ನೋಡ್ತೀವಿ. ಲೈಫ್ ಸ್ಟೈಲ್. ಹೌದು, ಲೈಫ್ ಸ್ಟೈಲ್, ಬೇಸಿಕಲಿ ಲೈಫ್ ಸ್ಟೈಲ್. ಸರ್ ಬೇಸಿಕಲಿ ಪ್ರಾಬ್ಲಮ್ಸ್ ಇರ್ತದೆ, ಬಟ್ ಪೇರೆಂಟ್ ಅವೇರ್ ಇರೋದಿಲ್ಲ ಕೆಲವೊಂದು ಸರ್ತಿ. ಕೆಲವೊಂದು ಟ್ರೀಟ್ಮೆಂಟ್ ಅವೇರ್ ಆಗಬೇಕಂದ್ರೆ ಅವರಿಗೆ ಅದು ಗೊತ್ತಿರೋದಿಲ್ಲ ಇದರಿಂದ ಏನಾದರೂ ಮುಂದೆ ಸಮಸ್ಯೆ ಆಗ್ಬೋದಂತ. ಫಾರ್ ಎಕ್ಸಾಂಪಲ್ 6-7 ಇಯರ್ಸ್ ಆರ್ 8 ಇಯರ್ಸ್ ಇದ್ದಾಗ ಕೆಲವೊಂದು ಸರ್ತಿ ಈ ಮುಂದಿನ ದವಡೆ ಹಿಂದಿರ್ತದೆ, ಈ ದವಡೆ ಮುಂದಿರ್ತದೆ, ಆಗ ಲಾಕ್ ಆಗಿರ್ತದೆ, ಜಾ ಲಾಕ್ ಆಗಿರ್ತದೆ. ಸೊ ಅದು ಬೆಳೆಯುವುದೇ ಇಲ್ಲ. ಬಟ್ ಪೇರೆಂಟ್ಸ್ ಅದು ಅವೇರ್ ಇರೋದಿಲ್ಲ, ಅದು ನಾರ್ಮಲ್ ಅಂತಾನೆ ತಿಳ್ಕೊಳ್ತಾರೆ. ಇನ್ ಕೇಸ್ ಅವ್ರು ಆ ಟೈಮಿಗೆ ಡೆಂಟಿಸ್ಟ್ ಕಡೆ ಬಂದ್ರೆ ನಾವು ಅದನ್ನ ಮಯೋಫಂಕ್ಷನಲ್ ಒಂದು ಅಪ್ಲಯನ್ಸ್ ಅಂತ ಸಿಗ್ತದೆ, ಅದರಿಂದಾನೇ ನಾವು ಅದನ್ನ ವಿದೌಟ್ ಸರ್ಜರಿ ಕರೆಕ್ಷನ್ ಮಾಡಬಹುದು. ಸೊ ಈ ತರ ತುಂಬಾ ಚಿಕಿತ್ಸೆ ಇದೆ ವಿಚ್ ಮೋಸ್ಟ್ ಆಫ್ ದ ಮಂದಿಗೆ ಅದು ಗೊತ್ತಿರೋದಿಲ್ಲ. ಸೊ ಆ ಅವೇರ್ನೆಸ್ ತುಂಬಾ ಇಂಪಾರ್ಟೆಂಟ್ ಸರ್. ಅಂದ್ರೆ ಆದಷ್ಟು ಅರ್ಲಿ ಬಂದ್ಬಿಡೋದು ಒಳ್ಳೇದು. ಸಮಸ್ಯೆ ಶುರು ಆದ್ಮೇಲೆ ಬಂದ್ರೆ ಸ್ವಲ್ಪ ಅರೌಂಡ್ 7-8 ಇಯರ್ಸ್ ಅಂದ್ರೆ ಅಟ್ ಲೀಸ್ಟ್ ಸಣ್ಣವರಿದ್ದಾಗಿಂದ ಇಯರ್ಲಿ ಒನ್ಸ್ ತೋರಿಸೋದು ತುಂಬಾ ಒಳ್ಳೇದು. ಬಟ್ 6-7 ಇಯರ್ಸ್ ಅದು ಮಿಕ್ಸ್ ಡೆಂಟಿಷನ್ ಪೀರಿಯಡ್ ಎಲ್ಲ ಸ್ಟಾರ್ಟ್ ಆಗ್ತದೆ. 12-13 ಇಯರ್ಸ್ ಆ ಟೈಮಿಗೆ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ ಮಕ್ಕಳಲ್ಲಿ. ಮಿಲ್ಕ್ ಟೀತ್ ಮತ್ತೆ ಪರ್ಮನೆಂಟ್ ಟೀತ್ ಎರಡೂ ಹುಟ್ಟಿರ್ತದೆ. ಅರೌಂಡ್ 10 ಇಯರ್ಸ್ 12 ಇಯರ್ಸ್ 13 ಇಯರ್ಸಿಗೆ ತುಂಬಾ ಪ್ರಾಬ್ಲಮ್ಸ್ ಇರ್ತದೆ. ಸೊ ಆ ಟೈಮಿಗೆ ಅದನ್ನ ಟೆಕಲ್ ಮಾಡೋದು ಬೆಟರ್ ಅದರ್ ದೆನ್ ಗೋಯಿಂಗ್ ಫಾರ್ ಸರ್ಜಿಕಲ್ ಪಾರ್ಟ್. ಇಲ್ಲಾಂದ್ರೆ ಹಾಗೆ ಬಿಟ್ಬಿಟ್ಟು ಸರ್ಜಿಕಲ್ ಕೊನೆ ಆಪ್ಷನ್ ಆಗ್ಬಿಡುತ್ತೆ. ಬೇಸಿಕಲಿ ಮೇಡಮ್ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ಕರಿತೀವಿ, ಬ್ರೇಸಿಸ್ ಕರಿತೀವಿ. ಬ್ರೇಸಿಸ್ ಅಂದ್ರೆ ಕ್ಲಿಪ್ ಟ್ರೀಟ್ಮೆಂಟ್. ಲೈಕ್ ಸುಮಾರು ಜನಕ್ಕೆ ಏನು ಅನ್ಸುತ್ತೆ ಅಂದ್ರೆ ಕ್ಲಿಪ್ ಅನ್ನ ನಾವು 13 ಇಯರ್ಸ್ 14 ಇಯರ್ಸ್ ಆದ್ಮೇಲೆ ಹಾಕ್ಬೇಕು. ಸೊ 70% ಪೀಪಲ್ಗೆ ಕ್ಲಿಪ್ ಅನ್ನ 13-14 ಇಯರ್ಸ್ ಆದ್ಮೇಲೆ ಹಾಕ್ಬೇಕು. ರಿಮೈನಿಂಗ್ 25-30% ಪೀಪಲ್ ಇರ್ತಾರಲ್ಲ ಅವ್ರದ್ದು ಜಾ ಪ್ರಾಬ್ಲಮ್ ಇರುತ್ತೆ, ಮೂಳೆ ಬೆಳವಣಿಗೆ ಕರೆಕ್ಟ್ ಆಗಿರಲ್ಲ. ಈ ಮೂಳೆ ಮುಂದೆ ಇರುತ್ತೆ ಅಥವಾ ಒಳಗಡೆ ಇರುತ್ತೆ, ಮೇಲ್ಗಡೆ ಮುಂದಿರುತ್ತೆ. ಆ ಕರೆಕ್ಷನ್ ಬೋನಿ ಕರೆಕ್ಷನ್ ಅಂತ ಕರಿತೀವಿ. ಸ್ಕೆಲಿಟಲ್ ಪ್ರಾಬ್ಲಮ್ಸ್, ಆ ಮೂಳೆಗೆ ಸಂಬಂಧ ಅಂತ ಏನು ಪ್ರಾಬ್ಲಮ್ಸ್ ಇರ್ತಾವಲ್ಲ ಅದನ್ನ ನಾವು ಗೋಲ್ಡನ್ ಪೀರಿಯಡ್ ಅಂತ ಕರಿತೀವಿ. ಫ್ರಮ್ ದ ಏಜ್ ಆಫ್ 8 ಇಯರ್ಸ್ to 12 ಇಯರ್ಸ್ 13 ಇಯರ್ಸ್ ಆ ಏಜಲ್ಲಿ ಕೆಲವೊಂದು ಅಪ್ಲಯನ್ಸ್ ಕೊಡ್ತೀವಿ, ಮಯೋ ಫಂಕ್ಷನಲ್ ಅಪ್ಲಯನ್ಸ್ ಅಂತ ಕರಿತೀವಿ. ಆ ಅಪ್ಲಯನ್ಸ್ ಕೊಟ್ಟಾಗ ಏನಾಗುತ್ತೆ, ಮೂಳೆಗೂ ಕರೆಕ್ಷನ್ ಮಾಡ್ತೀವಿ. ಅದನ್ನ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಇವಾಗ ಸುಮಾರು ಡೆಂಟಿಸ್ಟ್ ಎಲ್ಲ ಪೇಷಂಟ್ಗೆ ಆಫ್ಟರ್ 12 ಇಯರ್ಸ್ 13 ಇಯರ್ಸ್ ಆದ್ಮೇಲೆ ಬನ್ನಿ ಕ್ಲಿಪ್ ಟ್ರೀಟ್ಮೆಂಟ್ಗೆ ಅಂತಾರೆ. ಬಟ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಏಜ್ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಮುಂದೆ ನಾವು ಜಾ ಕರೆಕ್ಷನ್ ಮಾಡೋಕ್ಕಾಗಲ್ಲ. 17 ಬೆಳೆದ್ಬಿಡುತ್ತೆ. ಅವಾಗ ಏನು ಮಾಡಬೇಕಾಗುತ್ತೆ ಅಂದರೆ 17-18 ವರ್ಷ ಆದಮೇಲೆ ಆಪ್ರೇಷನ್ ಮಾಡಬೇಕು. ಆರ್ಥೋಗ್ನಾಟಿಕ್ ಆಪ್ರೇಷನ್ಸ್ ಅಂತ ಕರಿತೀವಿ. ಆ ಮೂಳೆ ಕಟ್ ಮಾಡಿ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಅದಲ್ಲ. ಸೊ ಅದಕ್ಕೆ ಯಾರೇ ಯೂಶುವಲ್ ನಾವು ಇವತ್ತು ಮಕ್ಕಳನ್ನು ಎಸ್ಪೆಷಲಿ ಸ್ಕೆಲಿಟಲ್ ಪ್ರಾಬ್ಲಮ್ಸ್ ಇದ್ದರೆ ನೋಡಿದ್ರೆ ಗೊತ್ತಾಗುತ್ತೆ, ದವಡೆ ಒಳಗಡೆ ಇದೆ, ಮುಂದೆ ಇದೆ, ಉಬ್ಬಲಿದೆ. ಅಂಥವ್ರನ್ನ 8 ವರ್ಷ 9 ವರ್ಷ ಇದ್ದಾಗಲೇ ನೀವು ಡೆಂಟಿಸ್ಟ್ ಅಂತ, ಒಳ್ಳೆ ಡೆಂಟಿಸ್ಟ್ ಅಂತ, ಆರ್ಥೋಡಾಂಟಿಸ್ಟ್ ಅಂತ ಕರಿತೀವಿ, ಕ್ಲಿಪ್ ಟ್ರೀಟ್ಮೆಂಟ್ ಡಾಕ್ಟರು ಅಥವಾ ಪೀಡಿಯಾಟ್ರಿಕ್ಸ್ ಡೆಂಟಿಸ್ಟು ಅವ್ರಂತ್ರ ಹೋಗಿ ತೋರಿಸಿದ್ರೆ ಆ ಪ್ರಾಬ್ಲಮ್ಸ್ನ ನಾವು ಅವಾಯ್ಡ್ ಮಾಡ್ಬೋದು ವಿತೌಟ್ ಸರ್ಜರಿ. ಇಲ್ಲಾಂದ್ರೆ 12-15 ವರ್ಷಕ್ಕೆ ಬರ್ತೀನಿ ಅಂತಂದ್ರೆ ಬಹಳ ಸಮಸ್ಯೆ. ಟೈಮ್ ಆದಷ್ಟು ಸಮಸ್ಯೆ. ಹೌದು ಹೌದು ಸರ್. ಮ್ಯಾಕ್ಸಿಮಮ್ ಡೆಂಟಿಸ್ಟ್ಗಳಲ್ಲಿ 24 ಹಲ್ಲು ಅಷ್ಟೇ ಇರ್ತದೆ. ಯಾಕಂದ್ರೆ ಎಲ್ಲ ಕೊನೆ ಹಲ್ಲು ನಮ್ಗೆ ಗೊತ್ತಿರ್ತದೆ, ಕೊನೆ ಹಲ್ಲಿನ ಪ್ರಾಬ್ಲಮ್ ಆಗ್ತದೆ ಬುದ್ಧಿಯಲ್ಲೂ. ಸೊ ಮೋಸ್ಟ್ ಆಫ್ ದ ಟೈಮ್ ನಾವು ಕಾಲೇಜಲ್ಲೇ ತೆಗೆಸ್ಕೊಂಡು ಬಿಟ್ಟಿರ್ತೇವೆ. ಆಮೇಲೆ ಆರ್ಥೋಡಾಂಟಿಕ್ ಟ್ರೀಟ್ಮೆಂಟ್ ಅಂತ ನಮ್ದೆಲ್ಲ ಅಲ್ಲಿ ಹಿಂಗೆ ಸರಿ ಇರಲ್ಲ ಸರ್. ನಾವೆಲ್ಲ ಟ್ರೀಟ್ಮೆಂಟ್ ತಗೊಂಡೇ ಬಂದಿದ್ದು. ನಾನು ತೊಗೊಂಡಿಲ್ಲ ಸರ್. ಮೋಸ್ಟ್ ಆಫ್ ದ ಡೆಂಟಿಸ್ಟ್ ನಮ್ದು ಸ್ಮೈಲ್ ಚಲೋ ಇದ್ರೆ ನಾವು ಪೇಷಂಟಿಗೆ ಚೆನ್ನಾಗಿರೋ ಸ್ಮೈಲ್. ನಮ್ದೇ ಅಲ್ಲಿ ಸರಿ ಇಲ್ಲ, ನಾವೇ ರೆಕಮೆಂಡ್ ಮಾಡೋಕ್ಕಾಗತ್ತೆ. ಅದಕ್ಕೆ ಫಸ್ಟ್ ನಾವು ಸರಿ ಇರಬೇಕು, ಉಪದೇಶ ಮಾಡೋರು ಸರಿ ಇರಬೇಕು. ಹೌದು ಹೌದು. ಸೊ ಇವಾಗ ಇದು ಕಾನ್ಶಿಯಸ್ ಎಡೇಷನ್ ಅಂತ. ಸೊ ಮಕ್ಕಳಲ್ಲಿ ಅವ್ರು ತುಂಬಾ ಹೆದರ್ಕೊಂಡಿರ್ತಾರೆ, ತುಂಬಾ ಭಯ ಪಡ್ಕೊಂಡಿರ್ತಾರೆ, ಏನೋ ನಮಗೆ ಮಾಡ್ತಾರೆ ಅಂತ. ಸೊ ಅದಕ್ಕೆ ಇದರಲ್ಲಿ 2 ಗ್ಯಾಸ್ ಬರುತ್ತೆ, ನೈಟ್ರಸ್ ಆಕ್ಸೈಡ್ ಮತ್ತೆ ಆಕ್ಸಿಜನ್ ಗ್ಯಾಸ್, 2 ಗ್ಯಾಸ್ ಬರುತ್ತೆ. ಸೊ ಅವೆರಡು ಕಾಂಬಿನೇಷನ್ ಅಂತ ಏನ್ ಮಾಡಬೇಕು, ಒಂಥರ ರಿಲ್ಯಾಕ್ಸ್ ಸ್ಟೇಜ್ ಅಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಸೊ ಅವಾಗ ರಿಲ್ಯಾಕ್ಸ್ ಆದಾಗ ಏನಾಗುತ್ತೆ, ಅವ್ರ ಹೋಲ್ ಬಾಡಿ ಫುಲ್ ರಿಲ್ಯಾಕ್ಸ್ ಸ್ಟೇಟ್ ಅಲ್ಲಿ ಇರುತ್ತೆ. ಸೊ ಅವಾಗ ನಾವ್ ಏನೇ ಮಾಡಿದ್ರು ಅವರಿಗೆ ಗೊತ್ತಾಗಲ್ಲ. ಸೊ ಇವನ್ ನಾವು ಬಾಯಿ ಒಳಗೂ ಕೂಡ ಎಲ್ಲ ಒಂಥರ ನಮ್ನೆಸ್ ಆಗ್ತಾ ಇರುತ್ತೆ. ಸೊ ಅವಾಗ ಇಂಜೆಕ್ಷನ್ ಕೊಡೋದು ಕೂಡ ಅವರಿಗೆ ಗೊತ್ತಾಗಲ್ಲ. ಸೊ ಅದೊಂದ್ಸಲಿ ಅದು ಪ್ರೊಸೀಜರ್ ಎಲ್ಲ ಮುಗಿದ್ಮೇಲೆ ಆಮೇಲೆ ಗ್ಯಾಸ್ ಎಲ್ಲ ಕಮ್ಮಿ ಮಾಡಿಬಿಟ್ಟು ಆಮೇಲೆ ನಾರ್ಮಲ್ ಸ್ಟೇಜಿಗೆ ತಂದ್ಬಿಟ್ಟು ಆಮೇಲೆ ಪೇಷಂಟ್ ನ ಕಳಿಸ್ತೀವಿ. ಇದು ಅರವಳಿಕೆ ಕೊಡ್ತಿರೋದು ನೀವೇನು ಅಥವಾ ಏನು ಅನಸ್ತೇಶಿಯಾ, ಅದಕ್ಕೆ ಆಲ್ಟರ್ನೇಟಿವ್ ಸರ್? ಇಟ್ ಈಸ್ ನಾಟ್ ಆಲ್ಟರ್ನೇಟಿವ್. ಇದು ಒನ್ ಆಫ್ ದ ಥಿಂಗ್. ಅಂದ್ರೆ ಪೇಷಂಟ್ ನಾವು ಪ್ರಿಕ್ ಮಾಡಿದ್ರೆ ಹೆಂಗ್ ಗೊತ್ತಾಗ್ತದೆ, ಮಕ್ಕಳು ಎದೆ ಕಳ್ತಾರೆ, ಅವ್ರಿಗೆ ಇಂಜೆಕ್ಷನ್ ಅಂದ್ರೆ ತುಂಬಾ ಹೆದರಿಕೆ. ದಟ್ ಈಸ್ ಮೇನ್ ಥಿಂಗ್.
ಕ್ಲಿನಿಕ್ ಬರ್ಲಿಕ್ಕೆ ಹೆದರುದೇ ಇಂಜೆಕ್ಷನ್, ಯಾಕಂದ್ರೆ ಪೇರೆಂಟ್ಸ್ ಆಲ್ರೆಡಿ ಮಾತಾಡಿರ್ತಾರೆ, ಒಂದ್ ಸ್ವಲ್ಪ ಇಂಜೆಕ್ಷನ್ ಕೊಟ್ಟು ಹಲ್ ಕಿಳಿಸ್ತಾರೆ, ನೀನೇನು ಹೆದರಬಾರ್ದು. ಬೇಸಿಕಲಿ ಪೇರೆಂಟ್ಸೇ ಅವರಿಗೆ ಹೆದರ್ಬೇಡ ಅಂದ್ರೆ ಅವ್ರ ಮೈಂಡ್ ಅಲ್ಲಿ ಸೆಟ್ ಆಗ್ಬಿಡುತ್ತದೆ. ಸೊ ಫಸ್ಟ್ ಪೇರೆಂಟ್ಸ್ ನಾವು ಎಜುಕೇಟ್ ಮಾಡ್ಬೇಕು. ಏನು ಡೆಂಟಲ್ ಟ್ರೀಟ್ಮೆಂಟ್ ಆದ್ರೂ ಪೇರೆಂಟ್ಸ್ ಫಸ್ಟ್ ಎಜುಕೇಟ್ ಮಾಡಿ, ಏನು ವರಿ ಮಾಡೋದಿಲ್ಲ, ಎಲ್ಲದಕ್ಕೂ ಸೊಲ್ಯೂಷನ್ ಇರ್ತದೆ. ಸೊ ಅವರೇ ಏನಾಗೋದಿಲ್ಲ ಮಗು ಕೂಡು ಅಂದ್ರೆ ಅವ್ರು ಏನೋ ಒಂದ್ ಸ್ಟೇಟ್ ಅಲ್ಲಿ ಬರ್ತಾರೆ. ಬಟ್ ಹೆದರಿಕೆ ಅಂತ ಎಂಗ್ಸೈಟಿಯಲ್ಲಿ ಬಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ. ಓಕೆ, ಅಂದ್ರೆ ನೀವು ಇದು ಕೊಡೋ ಜೊತೆಗೆ ಇದು ಒಂದು ಪ್ಲೆಜರ್ ಕೊಡುತ್ತೆ, ಖುಷಿ ಕೊಡುತ್ತೆ, ಬಟ್ ಇದು ಕೊಟ್ಟರೆ ಅನಸ್ತೇಷನ್ ಕೊಡ್ತೀರಾ? ಅನಸ್ತೇಷಿಯಾ ಕೊಡ್ಬೇಕಾಗ್ತದೆ ಕೆಲವೊಂದು ಪ್ರೊಸೀಜರ್, ಕೆಲವೊಂದಕ್ಕೆ ಎಲ್ಲದಕ್ಕೂ ಕೊಡ್ಬೇಕಂತೆ. ಓಕೆ, ಸೊ ಇದು ಅದಕ್ಕೆ ಅನಸ್ತೇಷಿಯಾ ಆಲ್ಟರ್ನೇಟಿವ್ ಖಂಡಿತ ಅಲ್ಲ. ಓಕೆ, ಕೊಡಿ. ಸೊ ಇವಾಗ ಅಥ್ಲೀಟ್ ದಕ್ಷ ನೋಡೋಣ ಈಗ. ಸೊ ಈಗ ಫಸ್ಟ್ ಆಕ್ಸಿಜನ್ ನಾವು ಇನ್ಕ್ರೀಸ್ ಮಾಡಬೇಕು. ಸ್ಟಾರ್ಟಿಂಗ್ ಒಂದೇ ಸಲ ನೈಟ್ರೋಸ್ ಆಕ್ಸೈಡ್ ಗ್ಯಾಸ್ ಕೊಡಬಾರ್ದು. ಸೊ ಫಸ್ಟ್ ಆಕ್ಸಿಜನ್ ಕೊಡ್ತಾ ಇದೀರಾ? ಇದರಲ್ಲಿ ಆಕ್ಸಿಜನ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಕೊಡಬೇಕು? ಸೊ ಈಗ 6 ಸೊ ಇದರಲ್ಲಿ ಅದೇ ಒಂದು ಸೆಂಟರ್ಗೆ ಇಟ್ಕೊಂಡಿದ್ದೀರಾ? ಸೆಂಟರ್ಗೆ ಇಟ್ಕೊಂಡು. ಸೊ ಅದಾದ್ಮೇಲೆ ಒಂದು ಆಕ್ಸಿಜನ್ ಬರ್ತಿದೆ ಅಂತ ಗೊತ್ತಾದ್ಮೇಲೆ ಅವಾಗ ಅವನಿಗೆ ನೇಸಲ್ ಹುಡ್ ಅಂತ ಇರುತ್ತೆ, ಇದು ನೇಸಲ್ ಹುಡ್. ಸೊ ಇದನ್ನ ಹಾಕ್ಬೇಕು. ಮೂಗಿಗೆ ಡಿಸ್ಪೋಸಬಲ್ ಇರ್ತದೆ ಸರ್, ಆಟೋಕ್ಲೇವೇಬಲ್ ಇರ್ತದೆ. ಎವ್ರಿ ಪೇಷಂಟ್ ಇದು ಆಟೋಕ್ಲೇವೇಬಲ್ ಅಂದ್ರೆ ಸ್ಟೆರಿಲೈಸ್ ಮಾಡುತ್ತೆ. ಡಿಸ್ಪೋಸಬಲ್ ಇರ್ತದೆ ಸ್ಮಾಲ್ ಕಪ್ಸ್, ಅದನ್ನ ತೋರಿಸ್ತೇನೆ. ಅದನ್ನು ಒನ್ ಪೇಷಂಟ್ ಒನ್ ಯೂಸ್. ಓಕೆ. ಆಮೇಲೆ ನಾವು ಪೇಷಂಟ್ಗೆ ಇನ್ಸ್ಟ್ರಕ್ಟ್ ಮಾಡಬೇಕು, ಕಂಟಿನ್ಯೂಸ್ಲಿ ನೋಸ್ ಇಂದಾನೆ ಬ್ರೀತ್ ಮಾಡಬೇಕು, ಬಾಯಿಂದ ಉಸಿರಾಡಬಾರ್ದು ಅಂತ. ಉಸಿರಾಡಬಾರ್ದು ಪರೀಕ್ಷೆಗೆ ಹೋಗೋರ್ಗೆಲ್ಲ ಕೊಡಬೇಕಿತ್ತು, ಟೆನ್ಷನ್ ಕಮ್ಮಿ. ಸೊ ಒಂದು 2 to 3 minutes ಫುಲ್ 100% ಆಕ್ಸಿಜನ್ ಕೊಡಬೇಕಾಗತ್ತೆ. ಸೊ ಅದಾದ್ಮೇಲೆ ನಾವು ಇಲ್ಲಿ ನೈಟ್ರಸ್ ಆಕ್ಸೈಡ್ ಗ್ಯಾಸ್ ಇರುತ್ತೆ. ಸೊ ನೈಟ್ರಸ್ ಆಕ್ಸೈಡ್ 0 ಇದೆ. ಸೊ ನಾವು ಅದನ್ನ 10%ಗೆ ಇನ್ಕ್ರೀಸ್ ಮಾಡ್ತೀವಿ. ಸೊ ನಾವು ಇಲ್ಲಿ ನೈಟ್ರಸ್ ಆಕ್ಸೈಡ್ ಇನ್ಕ್ರೀಸ್ ಮಾಡ್ತಿದ್ದಂಗೆ ಆಕ್ಸಿಜನ್ ಕಮ್ಮಿ ಆಗುತ್ತೆ. ಆ ಥರ ಈಗ ಅದರೊಳಗಡೆ ಇದಿರುತ್ತೆ, ಎರಡು ಗ್ಯಾಸ್ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಇರುತ್ತೆ. ಈ ನಾವು ಟೈರ್ಗೆ ಏರಿಸ್ತೀವಲ್ಲ ಹಂಗೆ. ಕರೆಕ್ಟ್, ಆ ಥರ. ಓಕೆ, ಆರಾಮಾಗಿರು ದಕ್ಷ್, ರಿಲ್ಯಾಕ್ಸ್, ಬ್ರೀತ್ ಫ್ರಮ್ ನೋಸ್. ಪ್ರಜ್ಞೆ ಅವರಿಂದ ಪ್ರಜ್ಞೆ ಟ್ರೀಟ್ಮೆಂಟ್. ಹೌದು. ಆಮೇಲೆ ನಾವು ಕಾನ್ಸ್ಟೆಂಟ್ ಅಬ್ಸರ್ವ್ ಮಾಡ್ತಿರ್ಬೇಕು ಸರ್ ಪೇಷಂಟಿಗೆ. ಕೆಲವೊಂದು ಪೇಷಂಟಿಗೆ ಇಷ್ಟೇ ಸಾಕಾಗ್ತದೆ, ಅರೌಂಡ್ 3 ಲೀಟರ್ಸ್ ಅನ್ಬಹುದು, ಓಕೆ 4 ಲೀಟರ್ಸ್ ಅನ್ಬಹುದು. ಸೊ ನಮ್ಗೆ ಹೆಂಗ್ ಬೇಕು ಆ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಎವ್ರಿ ಪೇಷಂಟಿಗೆ ಸೇಮ್ ಇರುವುದಿಲ್ಲ. ವಿ ಹ್ಯಾವ್ ಟು ಸಿ ಬೈ ದರ್ ಆಕ್ಷನ್. ಈಗ ಫಾರ್ ಎಕ್ಸಾಂಪಲ್ ಸ್ಟಾರ್ಟ್ ಆದ ತಕ್ಷಣ ಕಾಲು ಒಂದ್ ಸ್ವಲ್ಪ ಹಿಂಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಆಗೋದು, ಕೈ ಒಂದ್ ಸ್ವಲ್ಪ ಇದು ಮಾಡೋದು, ಅದು ಗೊತ್ತಾಗ್ಬಿಡ್ತದೆ. ಐ ಮೂಮೆಂಟ್ಸ್ ಅಲ್ಲಿ ಎಲ್ಲ ಗೊತ್ತಾಗ್ಬಿಡ್ತದೆ. ಒಂಥರ ಈ ನಶೆ ಎಂಬುದಾ? ಆಲ್ಮೋಸ್ಟ್. But it is very safe, sir. Safe, very safe. Okay. ಸೊ ಮಕ್ಕಳಲ್ಲಿ ನಾವು ನೈಟ್ರಸ್ ಆಕ್ಸೈಡ್ 30% ಕೊಡ್ಬೋದು ಆ್ಯಂಡ್ ಆಕ್ಸಿಜನ್ ವಿಲ್ ಬಿ 70%. ದೊಡ್ಡವರಲ್ಲಿ 50% ಕೊಡ್ಬೋದು. ಮೇಡಮ್ ಏನಾಗ್ತಾ ಇದೆ? Tingling. Now it is acting. He will do like this. The tingling sensation ಇರ್ತದೆ. ಅಂದ್ರೆ ಅವನ ಕಂಟ್ರೋಲ್ ಅಲ್ಲೇ ಇಲ್ಲ ಈಗ. ಅಲ್ಲಿ ಇಲ್ಲ. ಓಕೆ. ಒಂದು ಸ್ವಲ್ಪ ಸ್ಪೋರ್ಟ್ಸ್ ಬಾಡಿ ಅಲ್ಲ, ಸ್ವಲ್ಪ ಜಾಸ್ತಿ ರೆಸಿಸ್ಟೆನ್ಸ್ ಚೆನ್ನಾಗಿರುತ್ತೆ ಅವನಿಗೆ. ಯು ಫೀಲ್ ಇಟ್ ಲಿಟಲ್ ಮಾಡು. ವಿ ಹ್ಯಾವ್ ಟು ಜಸ್ಟ್ ಸಿ ದ ಐ ಮೂಮೆಂಟ್ಸ್ ಸರ್, ಐ ಮೂಮೆಂಟ್ಸ್. ಈಗ ನಾವೇನಾದರೂ ಇದು ಮಾಡಿದರೆ ಅವ್ನ ಐ ಮೂವ್ ಆಗಬೇಕು. ಬಟ್ ನಾನು ಪ್ರಿಕ್ ಮಾಡ್ತಾ ಇದ್ದೇನೆ. ಸಿ ಇಟ್ ಈಸ್ ಚುಚ್ತಾ ಇದ್ದೇನೆ. ಬಟ್ ಅವನಿಗೆ ಆಗ್ತಾ ಇಲ್ಲ. ಇಲ್ಲ ಸಿ ಹೌದು 100%. ಕಣ್ಣು ಕ್ಲೋಸ್ ಯುವರ್ ಐಸ್, ಕ್ಲೋಸ್ ಯುವರ್ ಐಸ್, close your eyes. See sir, after giving anesthesia also no shaking. He is not telling anything that he is having pain. Otherwise it is highly impossible to give in pediatric patient. ಅಂದ್ರೆ ಅನಸ್ತೇಶಿಯಾ ಕೊಟ್ಟ ಮೇಲೆ ಬೇಕಾದ್ರೆ ನಂಬಾಗುತ್ತೆ, ಬಟ್ ಅನಸ್ತೇಶಿಯಾ ಕೊಡುವಾಗ ನೋವಾಗಬೇಕಲ್ವ ಅವನಿಗೆ? ಹೌದು, ಆಗ್ಲಿಲ್ಲ. ದಿಸ್ ಇಸ್ ಇಲ್ಲ. ದಿಸ್ ಇಸ್ ವಾಟ್ ಇಸ್ ದ ಇದು ಅಂದ್ರೆ ಕಾನ್ಶಿಯಸ್ನೆಸ್ ಅಲ್ಲಿ ಇದ್ದೂನು ಅವರಿಗೆ ಪೇನ್ ಫೀಲ್ ಆಗ್ತಾ ಇಲ್ಲ. ಓಕೆ. ಇದು ಪ್ರಿಕ್ ಮಾಡಿದ್ರೆ 100%, ಮೋಸ್ಟ್ 90% ಚಿಲ್ಡ್ರನ್ ದೇ ವಿಲ್ ಕ್ರೈ. ನಮ್ಮ ಕೊಟ್ರೆ ನಾವು ಬಂದ್ಬಿಡುತ್ತೆ, ಕೊಟ್ರೆ
ಯು ಫೈನ್ ನಮ್ಮ ಆಯ್ತಾ ಅಲ್ಲಿ ಓಕೆ. ಇಟ್ ಈಸ್ ಬ್ಲೀಡಿಂಗ್ ಎಲ್ಲ ಆಗ್ತಾ ಇದೆ, ಬಟ್ ಅವನಿಗೆ ಏನು ಗೊತ್ತಾಗ್ತಾ ಇಲ್ಲ. ಸೊ ಇದ್ರಲ್ಲಿ ನಾವು ಎಲ್ಲ ಟ್ರೀಟ್ಮೆಂಟ್ ಮಾಡಬಹುದು ಸರ್. ಈಗ ನಾವು ಡೋಸನ್ನು ಟೇಪರ್ ಮಾಡ್ತಾ ಹೋಗಬೇಕು. ಓಕೆ, ಡೈರೆಕ್ಟ್ ನಾವು 0 ಮಾಡ್ಲಿಕ್ಕೆ ಬರಲ್ಲ. ಸೊ ಟೇಪರ್ ಮಾಡ್ತಾ ಹೋಗಿ ಆಮೇಲೆ ಲಾಸ್ಟಿಗೆ 100% ಆಕ್ಸಿಜನ್ ಕೊಟ್ಟು 1-2-3 ಮಿನಿಟ್ಸ್ ಇಟ್ಟು ಆಮೇಲೆ ಇದು ಮಾಡೋದು, ಸ್ಟಾಪ್ ಮಾಡೋದು ನಿಧಾನವಾಗಿ, ಒಮ್ಮೆಲೆ ಕಡಿಮೆ ಮಾಡಲ್ಲ. ಟ್ರೀಟ್ಮೆಂಟ್ ಮುಗಿಯುತ್ತಾನೆ. ಈಗ ಅವನಿಗೆ ಒಂದು ಲೆವೆಲ್ ಅಲ್ಲಿ ಕಾನ್ಶಿಯಸ್ ಆದ್ಮೇಲೆ, ಸಿಡೇಷನ್ ಆದ್ಮೇಲೆ ನಾವು ಸ್ವಲ್ಪ ಡೋಸ್ ಕಡಿಮೆ ಮಾಡಿಬಿಟ್ಟು ಪ್ರೊಸೀಜರ್ ಮಾಡಬಹುದು. ಇನ್ನೂ ಬೇಕಂದ್ರೆ ಮತ್ತೆ ಜಾಸ್ತಿ ಮಾಡಬಹುದು. ಅನ್ನೆಸರಿ ಜಾಸ್ತಿ ಡೋಸ್ ಕೊಡೋದಿಲ್ಲ. ಏನು ಸೈಡ್ ಎಫೆಕ್ಟ್ ಇಲ್ಲ. ಅನ್ನೆಸರಿ ದೇ ವಿಲ್ ಬಿ ಇನ್ ಲಾಂಗ್ ಟರ್ಮ್ ಅನಸ್ತೇಶಿಯಾದಲ್ಲಿ ಇರ್ತಾರೆ. ಸೊ ನಮ್ಗೆ ಎಷ್ಟು ಬೇಕು ನಾವು ಅಷ್ಟೇ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ದೊಡ್ಡ ವರದಾನ ಮಕ್ಕಳಿಗೆ. ಹಲ್ಲಿನ ಚಿಕಿತ್ಸೆ ಮಾಡ್ಬೇಕಾದ್ರೆ ಅವ್ರ ನೋವು ತಡೆಯೋಕೆ ನೋಡಿ ಗೊತ್ತೇ ಆಗಿಲ್ಲ. ಇಲ್ಲಾಂದ್ರೆ ಇಷ್ಟೊತ್ತಿಗೆಲ್ಲ ಇಲ್ಲಿ ಫುಲ್ ಸೌಂಡ್ DTS ಕಿರ್ಸಿರೋರು. ಏನೇನು ಚಿಕಿತ್ಸೆ ಮಾಡ್ಬೋದು ಮಕ್ಕಳಿಗೆ? ಸಣ್ಣ ಮಕ್ಕಳಲ್ಲಿ ಕಾಮನ್ ಆಗಿ ನಾವು ನೋಡೋದು ಹುಳುಕು, ಡೆಂಟಲ್ ಕೇರೀಸ್ ಅಂತ ಅಂತೀವಿ. ಸೊ ಫಸ್ಟ್ ಟೂತ್ ಬಂದಾಗಿಂದನೇ ನಾವು ಟೂತ್ ಬ್ರಷಿಂಗ್ ಸ್ಟಾರ್ಟ್ ಮಾಡಲೇಬೇಕು. ಸೊ ಫಸ್ಟ್ ಹಲ್ ಬರೋದು 6 ಮಂತ್ಸ್ ಅಲ್ಲಿ ಬರುತ್ತೆ. ಸೊ ಅವಾಗಿಂದನೇ ಬ್ರಷಿಂಗ್ ಸ್ಟಾರ್ಟ್ ಮಾಡಲೇಬೇಕು. ಅವಾಗಿಂದನೇ ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಇವಾಗ ಸಣ್ಣ ಮಕ್ಕಳಲ್ಲಿ ಈಗ ಬ್ರೆಸ್ಟ್ ಫೀಡಿಂಗ್ ಮಾಡ್ತಿರ್ತಾರೆ, ಬಾಟಲ್ ಫೀಡಿಂಗ್ ಎಲ್ಲ ಮಾಡ್ತಿರ್ತಾರೆ. ಸೊ ಅವರು ಇಡೀ ರಾತ್ರಿ ಬಾಯಲ್ಲಿ ಹಂಗೆ ಇರುತ್ತೆ ಹಾಲು. ಸೊ ಅವಾಗಿಂದನೇ ಹುಳುಕ್ ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಕ್ಲೀನ್ ವೈಪ್ ಮಾಡಿಬಿಟ್ಟು ಅವಾಗ ಮಲ್ಕೊಂಡ್ಬಿಟ್ರೆ ಅಷ್ಟು ಲಾಂಗ್ ಟರ್ಮ್ ಆಗಿ ಹಾಲಿರಲ್ಲ ಬಾಯಲ್ಲಿ. ಸೊ ಅವಾಗ ಅಕಸ್ಮಾತ್ ಏನಾದ್ರು ಅಟ್ಲೀಸ್ಟ್ ಸ್ವಲ್ಪ ನೀರು ಹಾಕಿ ಬಾಯಾದ್ರೂ ಮುಕ್ಕಳಿಸಿ ಮಲಗಿಸ್ಬೇಕಾಗತ್ತೆ. ಸೊ ಅಕಸ್ಮಾತ್ ಏನಾರು ಹುಳುಕ್ ಸ್ಟಾರ್ಟ್ ಆಯ್ತು ಅಂತ ಅಂದಾಗ ನಾವು ಫಸ್ಟ್ ಸ್ಟೆಪ್ ಏನ್ ಮಾಡೋದು ಫ್ಲೋರಿಡೇಷನ್ ಅಂತ ಮಾಡ್ತೀವಿ. ಅಲ್ಲಿ ವೈಟ್ ಸ್ಪಾಟ್ ಲೀಷನ್ಸ್ ಅಂತ ಅಂತಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ದ ಹುಳುಕದು. ಸೊ ಅವಾಗ ಫ್ಲೋರಿಡಿಪ್ಲಿಕೇಶನ್ ಅಂತ ಮಾಡ್ತೀವಿ. ಅಕಸ್ಮಾತ್ ಅದು ನೆಕ್ಸ್ಟ್ ಸ್ಟೆಪ್ ವಿಲ್ ಬಿ ದ ಕ್ಯಾವಿಟೇಷನ್. ಸೊ ಅವಾಗ ಕ್ಯಾವಿಟೇಷನ್ ಅಂತ ಅಂದಾಗ ಕ್ಯಾವಿಟಿ ಆಗಿರುತ್ತಲ್ಲ ಅವಾಗ ಫಿಲ್ಲಿಂಗ್ ಮಾಡ್ತೀವಿ. ಸೊ ಅಕಸ್ಮಾತ್ ಅವಾಗೂ ಹುಳುಕಾಗುತ್ತಲ್ಲ ಅದು ಬ್ಲ್ಯಾಕ್ ಕಲರ್ ಕಾಣ್ತದೆ, ಹಲ್ಲು ಹುಳುಕಾಗುತ್ತೆ. ಅವಾಗ ಫಿಲ್ಲಿಂಗ್ ಮಾಡಿದ್ರೆ ಅವಾಗ ಅದು ಸ್ಟಾಪ್ ಆಗುತ್ತೆ. ಅಕಸ್ಮಾತ್ ಅವಾಗೂ ಯಾರು ಪೇರೆಂಟ್ಸ್ ನೋಡ್ಕೊಂಡಿಲ್ಲ ಅಂತ ಅಂದಾಗ ನೆಕ್ಸ್ಟ್ ಹೋಗೋದು ಒಳಗಡೆ ನರ ಸಪ್ಲೈ ಇರುತ್ತಲ್ಲ ಅದಕ್ಕೆ ಹೋಗುತ್ತೆ. ಅವಾಗ ಮಕ್ಕಳಿಗೆ ನೋವು ಬರುತ್ತೆ, ಹಲ್ಲು ನೋವು ಸ್ಟಾರ್ಟ್ ಆಗುತ್ತೆ. ಸೊ ಅವಾಗ ಟ್ರೀಟ್ಮೆಂಟ್ ಮಾಡೋದು ಈ ತರ ಇಂಜೆಕ್ಷನ್ ಕೊಟ್ಟೆ ಮಾಡ್ಬೇಕಾಗುತ್ತೆ. ಮಕ್ಳಿಗೆ ನೋವು ಹಲ್ಲು ನೋವು ಇದೆ ಅಂತ ಅಂದಾಗ ಹಂಗೆ ಸ್ಟಾರ್ಟ್ ಮಾಡಕ ಇಂಜೆಕ್ಷನ್ ಕೊಟ್ಟು ಮಾಡ್ಬೇಕಾಗುತ್ತೆ. ಸೊ ಅವಾಗ ಪಲ್ಪಾಟಮಿ ಅಂತ ಮಾಡ್ತೀವಿ. ಯಾವಾಗ ನರಕ್ಕೆ ಹೋಗಿರುತ್ತಲ್ವಾ, ಸೊ ಅವಾಗ ಪಲ್ಪಾಟಮಿ ಅಂತ ಮಾಡ್ತೀವಿ. ಸೊ ದೊಡ್ಡವರಲ್ಲಿ ರೂಟ್ ಕೆನಲ್ ಅಂತ ಹೆಂಗ್ ಮಾಡ್ತೀವಲ್ಲ, ಚಿಕ್ಕವರಲ್ಲಿ ಅದನ್ನ ಪಲ್ಪೆಕ್ಟಮಿ ಅಂತ ಅಂತಾರೆ. ಸೊ ಅದೇ ತರ ಒಳಗಡೆ ಇರೋ ಇನ್ಫೆಕ್ಷನ್ ಎಲ್ಲ ತೆಗೆದ್ಬಿಟ್ಟು ಅದರಲ್ಲಿ ನಾವು ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ಒಳಗೆ ಮೆಟೀರಿಯಲ್ ಫಿಲ್ ಮಾಡ್ಬಿಟ್ಟು ಆಮೇಲೆ ಅದಕ್ಕೆ ಮೇಲೆ ಕ್ಯಾಪ್ ಹಾಕ್ತಿವಿ. ಸೊ ಇವಾಗ ಪಲ್ಪಾಟಮಿ, ಅದೇ ರೂಟ್ ಕೆನಾಲು, ಆಮೇಲೆ ಹಲ್ ಕೀಳೋದು ಸಹ ಎಲ್ಲದನ್ನು ಇದರಲ್ಲಿ ಮಾಡ್ಬೋದು. ಸೊ ಈ ನಮ್ಮ ಅನಸ್ತೇಶಿಯಾ ಕೊಟ್ಟು ನಾವು ನೀವೇನು ಚಿಕಿತ್ಸೆ ಮಾಡ್ತಿದ್ರಲ್ಲ ಅದಕ್ಕಿಂತಲೂ ಎಷ್ಟೋ ಪಾಲ್ ಬೆಟರ್ ಇದು. ಅದನ್ನ ಕೊಟ್ಬಿಟ್ಟು ಅದು ಇವಾಗ ಇಂಜೆಕ್ಷನ್ ಕೊಟ್ಟಾಗ ಏನು ಗೊತ್ತಾಗಲ್ಲ ಅವರಿಗೆ. ಹಂಗೆ ಕೊಟ್ಟಾಗ ಅವರಿಗೆ ಫುಲ್ ನೋವು ಇರುತ್ತೆ. ಸೊ ಅವಾಗ ಮಕ್ಳು ಕೂರಲ್ಲ, ಏನೋ ಚುಚ್ತಾ ಇದಾರೆ, ಭಯ ಇನ್ನ ಜಾಸ್ತಿ ಆಗುತ್ತೆ. ಅವಾಗ ಕೂರೋದಿಲ್ಲ, ಅವಾಗ ಹಿಡ್ಕೊಂಡು ಮಾಡ್ಬೇಕಾಗತ್ತೆ. ಸೊ ಅದನ್ನ ಪೇರೆಂಟ್ಸ್ಗೂ ನೋಡಕ್ಕಾಗಲ್ಲ, ಮಕ್ಳಿಗೂ ತುಂಬಾ ಸುಸ್ತಾಗುತ್ತೆ, ಆಮೇಲೆ ನಮಗೂ ನೋಡಕ್ಕಾಗಲ್ಲ. ಸೊ ಅದಕ್ಕೆ ಈ ತರ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅವಾಗ ಪೇರೆಂಟ್ಸ್ಗೂ ಓಕೆ, ನಮ್ಮ ಮಗ ಮಾಡಿಸ್ಕೊಂಡ, ನಮ್ಮ ಮಗಳು ಮಾಡಿಸ್ಕೊಂಡ್ರು ಅಂತ ಅಂದ್ಬಿಟ್ಟು ಆರಾಮಾಗಿ ಕೂರ್ತಾರೆ ಅವಾಗ. ಇದು ದೊಡ್ಡವ್ರಿಗೆ ಮಾಡಿಲ್ವಾ ಮೇಡಮ್ ನೀವು? ಇದು ದೊಡ್ಡವರಿಗೂ ಇದೆ ಸರ್. ಅದರಲ್ಲಿ ಆಕ್ಸಿಜನ್ ಲೆವೆಲ್ ಚೇಂಜ್ ಮಾಡಿದ್ರೆ ದೊಡ್ಡವರಿಗೆ ಯೂಸ್ ಮಾಡೋದು. ಯಾಕಂದ್ರೆ ದೊಡ್ಡವ್ರಿಗೂ ಭಯ ಆಗುತ್ತಲ್ಲ, ಬಂದ ತಕ್ಷಣ ಹೊರಗಡೆ ನೋಡ್ತೀರಾ, ಅದಕ್ಕೆ ಕೊಟ್ಬಿಟ್ರೆ ಖುಷಿ ಆಗಿರುತ್ತೆ. 100%. ಈಗ ಅಡಲ್ಟ್ ಪ್ರಿಫರ್ ಟ್ರೀಟ್ಮೆಂಟ್ ಇನ್ ಕಾನ್ಶಿಯಸ್ ಸೆಡೇಷನ್ ಸರ್. ಅವರಿಗೆ ನೋವು ಬೇಡ, ಏನು ಬೇಡ, ನಮ್ಗೆ ಏನಾದ್ರೂ ಮಾಡಿ ಟ್ರೀಟ್ಮೆಂಟ್ ಬಟ್ ನೋವು ಬೇಡ ಅಂತ ಹೇಳ್ತಾರೆ. ಅಂತವ್ರಿಗೆ ಇಲ್ಲಿ ಮಾಡಬಹುದು. ತುಂಬಾ ಒಳ್ಳೆ ಇದಾಯ್ತು, ಬೆನಿಫಿಟ್ ಆಯ್ತು ಜನಕ್ಕೆ. ಆಮೇಲೆ ಕೆಲವೊಂದ್ಸತಿ ಹುಡುಗರಿಗೆ ತುಂಬಾ ಲಾಸ್ಟ್ ಸ್ಟೇಜಿಗೆ ಬಂದಿರ್ತಾರೆ, ಲೈಕ್ ಹಲ್ ತೆಗಿಲೇಬೇಕಾಗ್ತದೆ. ಆವಾಗ ಏನ್ ಮಾಡ್ತೇವೆ, ಹಲ್ ತೆಗೆದು ಹಂಗೆ ಬಿಡ್ಲಿಕ್ಕೆ ಬರಲ್ಲ. ಕೆಲವೊಂದು ಏಜ್ ಅಲ್ಲಿ ಆ ಹಲ್ ಇರಲೇಬೇಕು. ಅದಕ್ಕೆ ಅಂದ್ರೆ ಅದು ಸ್ಪೇಸ್ ಮೇಂಟೈನರ್ ತರ ಆಕ್ಟ್ ಮಾಡ್ತದೆ. ಸೊ ಆಗ ಹಲ್ ತೆಗೆದ್ರೂ ನಾವು ಸ್ಪೇಸ್ ಮೇಂಟೈನರ್ ಅಂದ್ರೆ ಆ ಜಾಗನ ನಾವು ಉಳಿಸ್ಕೋಬೇಕು. ಅದಕ್ಕೆ ಅಪ್ಲಯನ್ಸ್ ಮಾಡ್ತೇವೆ, ಒಂದು ಬ್ಯಾಂಡ್ ಲೂಪ್ ಆ ತರ ಮಾಡಿ ಅದನ್ನ ಜಾಗನ ನಾವು ಸೇವ್ ಮಾಡ್ತೇವೆ. ಸೊ ದಟ್ ಅದ್ರ ತಳಗ್ ಬರೋ ಹಲ್ಲು ಪರ್ಮನೆಂಟ್ ಟೂತ್ ಆ ಜಾಗದಲ್ಲಿ ಈಸಿಯಾಗಿ ಬರ್ತದೆ. ಇಲ್ಲಾಂದ್ರೆ ಕ್ರೌಡಿಂಗ್ ಆಗಿ ಬೆಳೆದು ಕೆಲವೊಂದ್ಸತಿ ಪೇರೆಂಟ್ಸಿಗೆ ಗೊತ್ತಿರೋದಿಲ್ಲ ಸರ್, ಹಲ್ ತೆಗೆದ್ರೆ ನೆಕ್ಸ್ಟ್ ಸ್ಟೇಜ್ ಏನಾಗ್ತದೆ ಅಂತ. ಬಟ್ ಹಲ್ ತೆಗೆದ ಮೇಲೆ, ಈ ಏಜ್ ಅಲ್ಲಿ ಹಲ್ ತೆಗೆದ ಮೇಲೆ ನಾವು ಸ್ಪೇಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ 100% ನಾವು ಕ್ಲಿಪ್ ಟ್ರೀಟ್ಮೆಂಟಿಗೆ ಹೋಗ್ಲೇಬೇಕಾಗ್ತದೆ. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತಾರಲ್ಲ ಸರ್, ಅದು ಆ ತರ. ಗಿಡವಾಗಿ ಬಗ್ಗಿಸ್ಬಿಡ್ಬೇಕು, ಮರ ಆಗೋರ್ಗು ಜಾಸ್ತಿ ಕಾಯ್ಕೊಂಡಿರ್ಬೇಕು. ನೋಡಿ ಇಷ್ಟು ಆರಾಮ ಕೂತಿದ್ದೆ ನಾನು. ಸೊ ನಾವು ವಿ ಆರ್ ಟೇಪರಿಂಗ್ ದ ಡೋಸ್ ಸರ್. ಸೊ ಸ್ಲೋಲಿ ನಾವು ಇದನ್ನ ಈಗ 0 ಮಾಡಿಬಿಡೋದು. 0 ಮಾಡಿ
ಈಗ ಆಕ್ಸಿಜನ್ 100% ಇರ್ತದೆ. ನೈಟ್ರೋಜನ್ 0 ಇದೆ. ಎಸ್. ಸೊ ಆಕ್ಸಿಜನ್ 100% ಈಗ ಅವ್ನ ಬಾಡಿಯಲ್ಲಿ ಸ್ಯಾಚುರೇಟ್ ಆಗಬೇಕು ನಾವು ನೈಟ್ರಸ್ ಆಕ್ಸೈಡ್ ಕೊಟ್ಟಿದ್ದು. ಸೊ ಅಲ್ಲಿ ತನಕ ನಾವು ಒಂದು 3 to 4 minutes ವೇಟ್ ಮಾಡಿ ಅದನ್ನ ಡಿಸ್ಕನೆಕ್ಟ್ ಮಾಡಿ. ಓಕೆ ಓಕೆ. ಸೊ ಅದು ಆಕ್ಟಿವೇಟ್ ಆಗಕ್ಕೆ ಒಂದು 3-4 minutes, ಮತ್ತೆ ಅದು ಎಲ್ಲ ಕ್ಲಿಯರ್ ಆಗಕ್ಕೆ ಒಂದು 3-4 minutes. ಸರ್ ಕೆಲವೊಬ್ಬರಲ್ಲಿ 2 minutes ದಲ್ಲಿನೂ ಅದು ಆಕ್ಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ಬಾಡಿ ಇದು ಬಾಡಿ ಸ್ಟ್ರಕ್ಚರ್. ಹೆಂಗೆ ರಿಯಾಕ್ಟ್ ಮಾಡುತ್ತೆ ಅಂತ. ಓಕೆ ಸೂಪರ್. ಎಷ್ಟು ವರ್ಷ ಆಯ್ತು ನೀವು ಬಂದಿದ್ದು KDCಗೆ? 5-6 months 5-6 months. ಸೊ ಹೇಗಿದೆ ಪರವಾಗಿಲ್ಲ? ಹಾಂ ಸರ್ ಪೀಡಿಯಾಟ್ರಿಕ್ಸ್ ಪೇಷಂಟ್ಸ್ ಬರ್ತಾರೆ. ಅವರ್ ಸೀನಿಯರ್ ಪಿಡೋಡಾಂಟಿಸ್ಟ್ ಇಸ್ ದೇರ್ ಸರ್. ಶಿ ಇಸ್ ಆನ್ ಇದು ಮೆಟರ್ನಿಟಿ ಲೀವ್. ಶಿ ಇಸ್ ವರ್ಕಿಂಗ್ ಫಾರ್ ಅಸ್ ಸಿನ್ಸ್ 4 years. 4 years. ಥ್ಯಾಂಕ್ ಯು ಪ್ರಜ್ಞಾ ಅವರೇ. ಥ್ಯಾಂಕ್ ಯು ಸರ್. ಶುಭವಾಗಲಿ ಮತ್ತೊಮ್ಮೆ ತಮಗೆ ಸರ್. ಧನ್ಯವಾದಗಳು ಮೇಡಮ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಸರ್. ನಿಮಗೆ ನಗಿಸ್ಬಿಡೋಣ ಬನ್ನಿ. ಹೌದಾ? ಹಾಂ ಮಗು ಎಷ್ಟೊತ್ತಾಗೋಯ್ತು? ನೀವು ಇಲ್ಲ ಸರ್, ನಿಮಗೆ ಇಮಿಡಿಯೇಟ್ ಆಕ್ಟ್ ಆಗ್ತದೆ. ಆಗುತ್ತಾ? ಹಾಂ. ಬನ್ನಿ. ಬಟ್ ನೀವು ನಮ್ಗೆ ಇಂಜೆಕ್ಷನ್ ಕೊಡ್ಬೇಡಿ please. ಇಲ್ಲ ಇಲ್ಲ ಕೊಡಲ್ಲ. ಖಾಲಿ ಫೀಲಿಂಗ್ ತಗೊಳ್ರಿ ಸರ್. ಫೀಲಿಂಗ್. KDC ಡೆಂಟಲ್ ಹಾಸ್ಪಿಟಲ್ಸ್ ಕರ್ನಾಟಕದಲ್ಲಿ ಸುಮಾರು 16 ಆಸ್ಪತ್ರೆಗಳನ್ನು ಹೊಂದಿದೆ ಸ್ನೇಹಿತರೆ. ಈಗ ಈ ಆಸ್ಪತ್ರೆ ದೊಡ್ಡದಾಗ್ತದೆ. ಇದಕ್ಕೆ ಯಾರಾದರೂ ಇನ್ವೆಸ್ಟ್ ಮಾಡುವಂಥವ್ರು, ಹಣಕಾಸು ಹೂಡಿ ಪ್ಯಾಷನೇಟಿವ್ ಆಗಿ ಆರೋಗ್ಯನ ಸುಧಾರಿಸ್ತೀನಿ ಅಂತ ಅನ್ನೋರಿಗೆ ಸ್ವಾಗತ. ಸೊ ನಂಬರ್ ಹಾಕಿರ್ತೇವೆ, ಸರ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನ ವಿಚಾರಗಳನ್ನು ಮಾತಾಡಿ. ಶುಭವಾಗಲಿ.